ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಹಗಲು ಬೆವರಿನ ಕೋಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಗದರೋ ಮೀಸಿಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲು ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. Wishing you all a happy Father's Day. ವಿಶ್ವಾಸವು ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿವುದು. ನಾನೋದು ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಅರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ನಿನ್ನ ಅಂಗಿ ಬೆವರಲಿ ನಮ್ಮ ಅನ್ನ ಅಡಗಿದೆ, ಮಗಳೆಯನ್ನು ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ ತಾಯಿಲ್ಲ, ಆಕಾಶದಂತೆ ನಿನ್ನ ಮನಸ್ಸಪ್ಪ. ನಾನು ಎಂದು ಹೇಳಿಲ್ಲ, ಯಾಕಂತ ನಂಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚುಮೆಚ್ಚಪ್ಪ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. Thank you. Wishing all the lovely fathers a happy Father's Day once again. ಈಗ ಮುಂದಿನ ಹಾಡನ್ನು ಹಾಡೋದಕ್ಕೆ we have one of the finest singers of Karnataka, Ajay Warrior, with us. And he's bringing before you a wonderful song, one of my favorites too. Over to Ajay.
ನಮಸ್ಕಾರ ಎಲ್ರಿಗೂ. ಓಕೆ, ಹ್ಯಾಪಿ ಫಾದರ್ಸ್ ಡೇ ಫಸ್ಟ್ ಆಫ್ ಆಲ್. ಅಂಡ್ ವಂಡರ್ಫುಲ್ ಬಿಗಿನಿಂಗ್, ಗುಡ್ ಸ್ಟಾರ್ಟ್ ಫಾರ್ ದ ಶೋ. ಥ್ಯಾಂಕ್ ಯು. ಕಣಕಣದೇ ಶಾರದೆ ಕಲಿತಿಗಳು ಕಾಣದೆ ವನವನದಲ್ಲೂ ಕೂಗಾಣ ಜರಿ ಜರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧದ ನಾದವು ನುಡಿಸುತ್ತಿದ್ದಳು. ಕಣ ಕಣದೇ ಶಾರದೆ ಕಲಿತಿಗಳು ಕಾಣದೆ. ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚಲಮಗಳು ಪ್ರತಿಯದೆಯಾಳದುಳುಲಯ ತಾಳ ಗೀತೆ ಬದುಕಿನಳು ಕೊರಳಿನಲ್ಲಿ ಕೊಳಲಿನಲ್ಲಿ ಚೆಲುವಿನಲಿ ಒಲವಿನಲಿ ಉಳಿದು ಉಳಿದು ನಲಿದು ಹರಿದು ಹರಿದು ಹೃದಯವು ಕಣ ಕಣದೇ ಶಾರದೆ ಕಲಿತಿಗಳು ಕಾಣದೆ. ಕುಲ ನೆಲದಾಚೆ ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿಸಮರಿಲ್ಲ ಸತ್ತ ಸ್ವರಗಳಿಗೆ ನಿಪಮಪನಿ ಸನಿ ಬನಿ ಸ ಗಜನಿ ಸಗ ಮಪ ಮಪಗ ನಿಪ ಮಪ ಸನಿ ಬನಿ ಗಜನಿ ಸ. ಓಕೆ, ನ್ಯೂಯಾರ್ಕ್ ಹೇಗಿದ್ದೀರಿ ಎಲ್ರು? ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಶೋ. ಜಸ್ಟ್ ಶುರು ಮಾಡಿದ್ದೀವಿ. ಸೊ ಇದು ಆಪ್ತಮಿತ್ರ ಚಿತ್ರದಿಂದ ಒಂದು ಸುಮಧುರವಾದ ಗೀತೆ ಎಲ್ಲರೂ ಕೇಳಿದ್ರಿ. ಅಫ್ಕೋರ್ಸ್ ದ ಒರಿಜಿನಲ್ ಕಂಪೋಸರ್ ಈಗ ಬರ್ತಾರೆ ಇಲ್ಲಿಗೆ ಗುರುಕಿರಣ್ ಅವರು, ನಮ್ಮ ರಾಕ್ ಸ್ಟಾರ್. ಸೊ ಒಂದು ದೊಡ್ಡ ಚಪ್ಪಾಳೊಂದಿಗೆ ಸ್ವಾಗತ ಮಾಡೋಣ.
Yeah, you're all there. We need some noise out there. Okay, so over to Guru Kiran. Whoa! Unmute, unmute. ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಹಿಡಿದ ಸಾಲ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀರ ಸಾಲ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಹಳ್ಳಿನ ಸೊಂಪು ಕೆಟ್ಟು ಪಟ್ಟ ಸೇರೋ ಪೋಲಿ ಹುಡುಗರು, ಕಟ್ಟಾಗ ಕೆಂಪೇಗೌಡ ಬೆಂಗಳೂರು ಕಾಡುಗುಡ್ಡ, ಹಳ್ಳಿನ ದಿಲ್ಲಿಯಾಗೋದು. ಮಧ್ಯಕೂರ್ ಬಂದಿದ್ದು ಕೈಬೆಂಕಿ ತಳ್ಳಿದ್ದು, ಊರಿಂದ ಬೋಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು
ಅಲ್ಲಾರಿ ಹಳ್ಳಿಯ ಸೀದಾ ಸಾಲ ಹೈದ ಮೈಲಾಪುರ ಮೈಲಾರಿ ಮೈಲಾಪುರ ಮೈಲಾರಿ Hi New York, love you. ಬಂದಾನು ಬೆಂಗಳೂರಿಗೆ ಗೋರಿಗೌಡ ಬಂದಾನು ಬೆಂಗಳೂರಿಗೆ ನೀಯತ್ತು ನನ್ನ ಸುತ್ತು ಜಗ್ಗಲ್ಲ ನಾವ್ಯಾವತ್ತು ಗೊತ್ತಿಲ್ಲ ಹಾಕೋ ಕೆಚ್ಚು ಕೈಗೆ ಸಿಕ್ಕರೆ ಮಚ್ಚು ರೌಡಿಯಾಗೋ ಹುಚ್ಚು ಹಳ್ಳಿಯಲ್ಲಿ ಪ್ರೀತಿ ಸ್ನೇಹ ಬೇಟೆಯಲ್ಲಿ ನೋಟಿನ ಮೋಹ ಕೆಟ್ಟೋಯ್ತು ಕಾಲ ಇಲ್ಲಿ ಸತ್ಯ ನಿನ್ನ ಮಾತಲ್ಲಿ ಹಳ್ಳಿ ಹಸನಾಗಲಿ ಊರಿಂದ ಬೋಡಿ ಬಂದ ಜೋಗಿನ ಅಲ್ಲಾರಿ ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ ಹಳ್ಳಿಯ ಸೀದಾ ಸಾದ ಹೈದ ಈ ಮೈಲಾಪುರ ಮಹಿಳಾರಿ ಮೈಲಾಪುರ ಮಹಿಳಾರಿ Corona. It's a Congolese song. Dura dura, ite dura, we will fight you. Marty pura, Nina pura, eradicate you. Just to say yella, we can do it. Corona, Corona. Corona, we will kill you. Corona, 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 we will kill you. Listen, friends, we do get you. Coronavirus is now and there. We are with the nation, Ivatu. Ready for the action, Yavatu. Stay safe, ನಿಮ್ಮ ಫ್ಯಾಮಿಲಿ ಜೊತೆ ನೆಟ್ಫ್ಲಿಕ್ಸ್ ಅಮೆಜಾನ್ ಅಲ್ಲಿ ನಮ್ಮ ಮೂವೀಸ್ ಅನ್ನು ನೋಡಿ ಅದೆಲ್ಲ ವಾಕಿಂಗ್ ಬಟ್ಟಲಲ್ಲಿ ಸಿಂಗಿಂಗ್ ಕಿಚನ್ ಅಲ್ಲಿ ಡ್ಯಾನ್ಸಿಂಗ್ ಮಾಡ್ತೀವಿ ಒಟ್ಟಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋಣ ನಮ್ಮ ಮನೆಯಲ್ಲೇ ಇರಿ ನಿಮ್ಮ ಮನೆಯಲ್ಲೇ ಹಾಯ್ ನ್ಯೂಯಾರ್ಕ್ ಕನ್ನಡ ಕೂಟ ಆಮೇಲೆ ಐ ಥಿಂಕ್ ಎಲ್ಲ ಇದ್ದಾರೆ ಐ ಥಿಂಕ್ ಯು ಎಸ್ ಅಲ್ಲಿ ತುಂಬ ಎಲ್ಲ ಕನ್ನಡ ಕೂಟಗಳು ಜೊತೆಲಿ ಸೇರಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮನ ನಮಗೂ ನಿಮ್ಮ ಥರನೇ ಬೋರ್ ಆಗ್ತಿತ್ತು ಮನೆಯಲ್ಲಿ ಸೊ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಆ್ಯಕ್ಚುಲಿ ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಿಜ ಖುಷಿ ಆಗುತ್ತೆ ಯಾಕಂದರೆ ಇದರಲ್ಲಿ ಈ ಟೈಮಲ್ಲಿ ಎವ್ರಿಬಡೀಸ್ ಎನರ್ಜಿ ಡೌನ್ ಇರುತ್ತೆ ನಮ್ಮದು ಅಷ್ಟೇ ಸೊ ಈ ಥರ ಮಾಡಿದಾಗ ಎಲ್ಲರದ್ದು ಎನರ್ಜಿ ಬೂಸ್ಟಪ್ ಆಗುತ್ತೆ ಸೊ ಥ್ಯಾಂಕ್ ಯು ಈಗ ಐ ಜಸ್ಟ್ ಗೋ ಫಾರ್ ನನಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯು ಎಸ್ಗೆ 2 weeks ಬ್ಯಾಕ್ ಮಾಡಿದಾಗ ಒಂದು ರಿಕ್ವೆಸ್ಟ್ ಮಾಡಿದ್ರು ಆ ಟೈಮಲ್ಲಿ ಟೈಮ್ ಸಾಲಿಲ್ಲ ಸೊ ಐ ಕುಡಂಟ್ ಸಿಂಗ್ ದ ಸಾಂಗ್ ದಟ್ಸ್ ಫ್ರಮ್ ಫಿಲ್ಮ್ ಗಂಡ ಹೆಂಡತಿ ಸೊ ಐ ಜಸ್ಟ್ ಟ್ರೈ ದ ಸಾಂಗ್ ಐ ಜಸ್ಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ಎಲ್ಸ್ ಬೊಗಸೆಲಿ ಹಿಡಿದು ನಿನ್ನ ಮುದ್ದಾದ ಈ ಮೊಗವನ್ನ ನೋಡುತ್ತ ಹಾಗೆ ನಿನ್ನ ಕಣ್ಣಲ್ಲಿ ಕರಗುವ ಆಸೆ ಮಗುವಾಗಲ ನಗುವಾಗಲ ನೆನಪಾಗಲ
ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಗಾಗಿದೆ ಮಾಯೆಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಓ ಓ ಪೂಜೆಗಲ್ಲ ಕಾಳಿಂಗ ಸಾಕಲಲ್ಲ ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯಿತೆ ಕಳ್ಳಿ ಪೂಜೆಗಲ್ಲ ಕಾಳಿಂಗ ಸಾಕಲಲ್ಲ ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯಿತೆ ಎಟ್ಟೋರದೆ ಚಿತ್ತಾರದೆ ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸದ ಮಾಡಿ ಮೂಕ ಮನಸ್ಸು ಮಂಗಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಓ ಹಲೋ ಹಲೋ Yeah, that was from the film ಗಂಡ ಹೆಂಡತಿ. ಈಗ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಸೊ ವಿಷ್ಣುವರ್ಧನ್ ಅವ್ರದ್ದು ಮೊದಲ ಚಿತ್ರ ಯಾವುದು ಅಂತ ಐ ಥಿಂಕ್ ಪ್ರಶ್ನೆ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ. ಯಾ ನಾಗರಾವ್ ಅಜಿತ್ ಕರೆಕ್ಟ್. ಅದು ಎಲ್ರಿಗೂ ಗೊತ್ತು. ವೆರಿ ಸಿಂಪಲ್ ಕ್ವಶನ್. ಲಾಸ್ಟ್ ಫಿಲ್ಮ್ ಯಾವುದು ವಿಷ್ಣುವರ್ಧನ್ ನಟಿಸಿದ ಲಾಸ್ಟ್ ಫಿಲ್ಮ್? ನಾಗರಾವು ಅಗೇನ್. ಲಾಸ್ಟ್ ಪಿಕ್ಚರ್ ನಾಗರಾವ. ಲಾಸ್ಟ್ ಪಿಕ್ಚರ್ ಅದು ಅನಿಮೇಷನ್ ಬಂತಲ್ಲ ಗುರುಜಿ. ಯಾವುದು? ಅಲ್ಲ, ಆಪ್ತ ರಕ್ಷಕ. ಆಪ್ತ ರಕ್ಷಕ ಇಸ್ ದ ರೈಟ್ ಆನ್ಸರ್. ಆಪ್ತ ರಕ್ಷಕ, ಬಟ್ ಇದು ಗ್ರಾಫಿಕ್ಸ್ ಆಗಿ ನಾಗರಾವು ಅಗೇನ್. ಅದರಲ್ಲಿ ಒಂದಿದೆ ಅಂದ್ರೆ ನಾನು ನೋಟಿಸ್ ಮಾಡಿದ್ದು, ಐ ಥಿಂಕ್ ನನಗೆ ಅವಕಾಶ ಬಂತು ಅವ್ರ ಜೊತೆ ಫೈನಲ್ ಲಾಸ್ಟ್ ಪಿಕ್ಚರ್ಲಿ. ಐ ಗೇವ್ ಅನ್ ಎಂಟ್ರಿ ಇನ್ ಎ ಸಾಂಗ್ ಟು ಚಾಮುಂಡಿ ತಾಯಿ ಎಣ್ಣೆಯಲ್ಲಿ ನಾನೊಂದು ಎಂಟ್ರಿ ಕೊಟ್ಟೆ ಸಾಂಗಲ್ಲಿ. ವಿಷ್ಣುವರ್ಧನ್ ಸರ್ ಜೊತೆ ವರ್ಕ್ ಮಾಡೋಕೆ ಅವಕಾಶ ಅದು. ಎಲ್ಲದಕ್ಕಿಂತ ದ ಬೆಸ್ಟ್ ಪಾರ್ಟ್ ನನಗೆ ಏನು ಗೊತ್ತಿಲ್ಲ, ಫಸ್ಟ್ ಪಿಕ್ಚರಲ್ಲಿ ಫಸ್ಟ್ ಸೀನ್ ವಿಷ್ಣುವರ್ಧನ್ ಅವ್ರದ್ದು ಒಂದು ಹುತ್ತದ ಒಳಗಿಂದ ನಾಗರಹೋ ಹೊರಡೆ ಬರುತ್ತೆ, ಹೆಡೆ ಎತ್ತಿ ತೋರಿಸುತ್ತೆ. ಅದು ಟೈಟಲ್, ಫಸ್ಟ್ ಓಪನಿಂಗ್ ಪಿಕ್ಚರ್ ಇದು. ಆಪ್ತ ರಕ್ಷಕ ಚಿತ್ರದ ಕಡೆ ಸೀನು, ಎಲ್ಲಿಂದ ಹೋಗಿ ಹುತ್ತದೊಳಗೆ ಒಂದು ನಾಗರಹೋ ಹೋಗುತ್ತೆ, ಅದು ಲಾಸ್ಟ್ ಸೀನ್. ಐ ಥಿಂಕ್ ಅದು ನನಗೇನೋ ವೆದರ್ ಇಟ್ ವಾಸ್ ವಿಧಿಲಿಖಿತನ ಅಥವಾ ಇಟ್ ವಾಸ್ ಸಪೋಸ್ ಟು ಬಿ ದ್ಯಾಟ್ ಅಂತ. ಇಟ್ ವಾಸ್ ವೆರಿ ಟಚಿಂಗ್. ಎರಡು, ಒಂದು ಹಾವು ಹೊರಡೆ ಬರುತ್ತೆ, ಇನ್ನೊಂದು ಹಾವು ಹೊರಡೆ ಹೋಗುತ್ತೆ. ಸೊ ಬರ್ತ್ ಆಫ್ ಎ ಸ್ಟಾರ್ ಅಂಡ್ ಎಂಡ್ ಅಂತ. ಸ್ಟಾರ್ಸ್ಗೆ ಎಂಡ್ ಅಂತ ಇಲ್ಲ, ಯಾವತ್ತೂ ನಮ್ಮ ಹೃದಯದಲ್ಲಿ ಅಂದರೆ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರಾಗಿರ್ತಾರೆ. ಸೊ ಆಲ್ ದ ಟೈಮ್ ದೇ ಆರ್ ಆಲ್ವೇಸ್ ಅಲೈವ್ ಅಂತ. ಸೊ ಅವರ ಸಾಂಗ್ ಆ ಟೈಮ್ ಇದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇನ್ ಮೈ ಸ್ಟೈಲ್. ಸ್ವಲ್ಪ ಡಿಫ್ರೆಂಟ್ ಆಗಿ, ಇಲ್ಲಾಂದರೆ ಮಾಮೂಲಿ ಅದೇ ಥರ ಹಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಐ ಜಸ್ಟ್ ಚೇಂಜ್ ಅ ಲಿಟಲ್ ಬಿಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಲಾಸ್ಟ್ ಟೈಮ್ ಮಾಡಿದ ಥರನೇ ಆಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾ ರೆಡಿ.
ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. Say, wishing all the US people a very happy Father's Day and ಇವತ್ತು World Music Day today. Once again we should ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ ಚೆಂದುತಿ ಮೇಲಿನ ಹೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈಬಿಡಲಾರೆ ಚಂದದ ಚಿಲುಮೆಯ ತಾರೆ ಒಲವಿನ ಚಿಲುಮೆಯ ದಾರೆ. Everybody. ಬಾರಿ ಬಾರಿ ಚಂದದ ಚಿಲುಮೆಯ ತಾರೆ ಬಾರಿ ಬಾರಿ ಒಲವಿನ ಚಿಲುಮೆಯ ದಾರೆ. And that's nothing for you. Whoa. ಆ ರಾಮನ್ನು ಬಿಟ್ಟ ಬಾಣದ ಗುರಿ ಎಂದು ತಪ್ಪಿಲ್ಲ ಎಂದೆಂದೂ ತಪ್ಪಲ್ಲ. ಈ ರಾಮಾಚಾರಿ ಕೆಣಕೋ ಕಣ್ಣು ಇನ್ನೂ ಹುಟ್ಟಿಲ್ಲ ಕಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು ಚಾಣಕ್ಯನ ಛಲದವನು ಈ US ಹುಲಿವನು. ಹಾವಿನ ದ್ವೇಷ 12 ವರುಷ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ನನ್ನ ರೋಷ 100 ವರುಷ ಹಾವಿನ ದ್ವೇಷ 12 ವರುಷ. ಸೊ ಆ್ಯಕ್ಚುಲಿ ಇವತ್ತು ನಮಗೆಲ್ರಿಗೂ ಸ್ಪೆಷಲ್ ಡೇ. ಇಟ್ಸ್ ಎ ವರ್ಲ್ಡ್ ಮ್ಯೂಸಿಕ್ ಡೇ, ನಮಗೆ ತುಂಬ ಸ್ಪೆಷಲ್ಲು. ಆಮೇಲೆ ಇಟ್ಸ್ ಫಾದರ್ಸ್ ಡೇ, ಎಲ್ಲ ಫಾದರ್ಸ್ಗೆ ಇಟ್ಸ್ ಅ ಬಿಗ್ ಡೇ. ಆಮೇಲೆ ಇಟ್ಸ್ ವರ್ಲ್ಡ್ ಯೋಗ ಡೇ ಟು, ಇಂಡಿಯಾಗೆ ಬಿಗ್ ಡೇ. ಸೊ ಯಾಕಂದರೆ ಇಂಡಿಯಾ ಒರಿಜಿನೇಟ್ ಯೋಗ ನಮ್ಮ ದೇಶದಲ್ಲಾಗಿದ್ದು ಆ್ಯಂಡ್ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಇಟ್. ನಾಟ್ ಜಸ್ಟ್ ಯೋಗ, ನಮ್ಮ ಹಿಸ್ಟ್ರಿ ಆಗಲಿ. ನಾನು ಯಾವತ್ತು ಹೇಳ್ತೀನಿ, US ಅನ್ನು ಫಸ್ಟ್ ಕಂಡಿಡಿದ ತಕ್ಷಣ ಖುಷಿಯಿಂದ ಇಂಡಿಯಾ ಕಂಡಿಡಿದೀವಿ ಅಂತ. ಸೊ ದಟ್ಸ್ ವೈ ದೇ ಕಾಲ್ ನೇಟಿವ್ ಇಂಡಿಯನ್ಸ್. ಅಷ್ಟು ಖುಷಿಯಿಂದ ಕೊಲಂಬಸ್ ಹಾರ್ದಂತೆ. ಸೊ ಇಂಡಿಯಾಗೆ ಎಷ್ಟು ಬೆಲೆ ಇತ್ತು, ಜನರಿಗೆ ಇಂಡಿಯಾ ಮೇಲೆ ಎಷ್ಟು ಪ್ರೀತಿ ಇತ್ತು, ಎಷ್ಟು ರಿಚ್ ಆಗಿತ್ತು ಕಲ್ಚರಲಿ ಆ್ಯಂಡ್ ಐ ಥಿಂಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇಂಡಿಯಾದಲ್ಲಿ ಇದ್ದಿದ್ದಂತೆ ಮೊದಲು. ಆಮೇಲೆ ಲೂಟಿ ಮಾಡಿ ಈಗಲೂ ಎಲ್ಲರೂ ಲೂಟಿ ಮಾಡ್ತಾ ಇದ್ದಾರೆ. ಸೊ ವಿಲ್ ಗೋ ಇನ್ ಫಾರ್ ಒನ್ ಮೋರ್ ನಂಬರ್. ನನ್ನ ಫೇವ್ರೇಟ್ ಕೂಡ ನಮ್ಮ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಅವ್ರನ್ನ ಮತ್ತೆ ಕರಿತೀನಿ. ಜೀವ ಹೂವಾಗಿದೆ ಅಂತ, ದಟ್ಸ್ ರಾಜ ಅವರ ಕಂಪೋಸಿಂಗ್. ಸೊ ವಿಲ್ ಜಸ್ಟ್ ಗೋ ಫಾರ್ ದ್ಯಾಟ್ ಸಾಂಗ್. ಸೊ ಐ ವೆಲ್ಕಮ್ of course the beautiful Anuradha Bhatt, and you're the smartest
ಇನ್ ದ ಟೌನ್. ಅಜಯ್ ವಾರಿಯರ್, ಆ್ಯಕ್ಚುಲಿ ಅವರಿಗೆ ವಾರಿಯರ್ ಅಂತ ಹೆಸರು ಬಂದಿದ್ದು ಅದಕ್ಕೆ. ಯಾ, ಸೋರ್ಡ್ ಬದಲು ಮೈಕ್ ಇಟ್ಕೋತಾರೆ, ಯುದ್ಧ ಮಾಡ್ತಾರೆ. ಸೊ ಗೈಸ್, ಥ್ಯಾಂಕ್ ಯು ಗುರುಣ್ಣ. ಸೋರ್ಡ್ ಬದಲು ಮೈಕ್ ಇಟ್ಕೋತಾರೆ, ಯುದ್ಧ ಮಾಡ್ತಾರೆ. ಸೊ ಗೈಸ್, ಎಷ್ಟು ಹಾಡು ಆಗ್ಬೇಕು ಇನ್ನು? ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. I love you, I love you. ಈ ಹಾಡು ಬೇಕೇ ಬೇಕು ಅಂತ ಕೋರಿಕೆ ಬಂದಿತ್ತು, ಸೊ ಹಾಗಾಗಿ ಇಟ್ಸ್ ಫಾರ್ ಯು ಆಲ್. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ, ತಂದಿದೆ ಹಿತವ ನಮಗಾಗಿ. ನೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿಯೋ ನಾಡಿನಲಿವಂತೆ, ನಾವು ಆಡೋಣ ಇನ್ನೇಕೆ ಬಾಚಿಂತೆ. ಜೀವ ಹೂವಾಗಿದೆ. ಇನ್ನು ನಿನ್ನಾಸೆ ನನ್ನಾಸೆಯೊಂದೇ, ಇಂದು ನಾವಾಡು ಮಾತೆಲ್ಲ ಒಂದೇ, ಬಯಕೆಯು ಒಂದೇ ಗುರಿಯೊಂದೇ, ಬಯಕೆಯು ಒಂದೇ ಗುರಿಯೊಂದೇ. ನಿನ್ನ ಚೆಲುವಿಂದ, ನಿನ್ನ ಒಲವಿಂದ, ನನ್ನಲ್ಲಿ ನೀ ತಂದೆಯ ಆನಂದ, ಈ ಸಂತೋಷ ಸೌಭಾಗ್ಯದಿಂದ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು
ಜೀವ ಹೂವಾಗಿದೆ. I love you, I love you. We love you. Yes. ನ್ಯೂಯಾರ್ಕ್ ಎಂಜಾಯ್ ಮಾಡ್ತಾ ಇದ್ದೀರಾ? ಖಂಡಿತ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಅವರೇ, ಖಂಡಿತ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೋರಿಕೆ ಗೀತೆ ಹಾಡ್ತಾ ಇದ್ದೀವಿ. Lots more fun. Sorry? We are all enjoying. Thank you. Thank you so much. We'll come back to you. ಇಷ್ಟು ಬೇಗ Yeah, ನಿಮ್ಗೆ thank ಹೋಗಕ್ಕೆ you, ಬಿಡಲ್ಲ. thank you. Sure. ಓಕೆ, ಸದ್ಯದಲ್ಲೇ ನಮ್ಮ ಐ ಥಿಂಕ್ ನಿಮ್ಮ ಎಲ್ಲರ ಮೆಚ್ಚಿನ ಮಜಾ ಭಾರತ ತಂಡ ಒಂದು ಸಣ್ಣ ಸೀನಿಯರ್ ಆರ್ಟಿಸ್ಟ್, ಅದರಲ್ಲಿ 3 ಜನ ಕೆಲವರು ಬಂದಿದ್ದಾರೆ. ಸೊ ದೇ ಆರ್ ವೇಟಿಂಗ್ ಟು ಎಂಟರ್ಟೈನ್ ಯು ಗೈಸ್. ಬಟ್ ಬಿಫೋರ್ ದ್ಯಾಟ್ ಒಂದು ಸಣ್ಣ ಬ್ರೇಕ್ ಇದೆ, ಅಂದರೆ ಬ್ರೇಕ್ ಅಲ್ಲ, ದ ಸಮ್ ಅದರ್ ಪ್ರೋಗ್ರಾಮ್ ವಿಚ್ ದ ಕಮಿಟಿ ವಿಲ್ ಟೇಕ್ ಓವರ್. ಸೊ ಥ್ಯಾಂಕ್ ಯು. ವಿಲ್ ಜಸ್ಟ್ ಬ್ಯಾಕ್ ಇನ್ 5 minutes. ಜಸ್ಟ್ ಇನ್ 5 minutes ವಿಲ್ ಬಿ ಬ್ಯಾಕ್. ಖಂಡಿತ. ಥ್ಯಾಂಕ್ ಯು ಗುರುಕಿರಣ್. ಇವರು ಸಂಗೀತ ನಿರ್ದೇಶನ ಅಲ್ಲದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾರೆ. ಹಾಗೆ ಇವತ್ತು ಅವರ ಜೊತೆ ಕರ್ನಾಟಕಕ್ಕೆ ಹೋಗಿಲ್ಲ ಅನುರಾಧ ಭಟ್, ಪ್ರೊಫೆಷನಲಿ ಟ್ರೈನ್ ಕ್ಲಾಸಿಕಲ್ ಸಿಂಗರ್ ಅಜಯ್ ವಾರಿಯರ್ ಹಾಗೂ ನಗಿಸುವ ಮಜಾ ಭಾರತ್ ತಂಡ ನಿಮ್ಮೆಲ್ಲರಿಗೂ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬರ್ತಾ ಇದೆ. ಈ ವಿಶೇಷ ಫಾದರ್ಸ್ ಡೇ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಟ್ಟಿಗೆ ಭಾಗವಹಿಸುತ್ತಿರುವುದು ನಮಗೆ ಹೆಮ್ಮೆ ಹಾಗೂ ಸೌಭಾಗ್ಯದ ವಿಷಯ ಆಗುವುದು ಸರ್. ಕರ್ನಾಟಕೂಟ, ನ್ಯೂಯಾರ್ಕ್ ಹಾಗೂ ಇಲ್ಲಿ ಪ್ರಸ್ತುತವಿರುವ ಅಮೆರಿಕದ, ಕೆನಡಾದ ಎಲ್ಲಾ ಕನ್ನಡಕೂಟದ ವತಿಯಿಂದ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹಾರ್ದಿಕ ಸುಸ್ವಾಗತ. ಬನ್ನಿ ನೋಡೋಣ ಮಜಾ ಭಾರತ. ಸೌಂಡ್ ಅಣ್ಣ. ಮೈಕ್ ಓಕೆ? Rock your body, baba, thaya, thaya. Move your body, baba, thaya, thaya. No nadaga, ಥಯ್ಯ ಥಯ್ಯ makinaga, ಸಯ್ಯ ಸಯ್ಯ sokidaga. ಮೈಗೆ ಮಯ್ಯ Satyabama, baramma, needu bandu amma. ಹೋಗ ಹೋಗ ಗೋಪಾಲ ನಾನು ಬರಲ್ಲ. Mappa berda bama, neenu nanna prana. ಹೋಗ ಹೋಗ ಗೋಪಾಲ ಪ್ರಾಣ ತಿಂದಿಯ. ಅಲ್ಲ ಕಡೆ. ಅಯ್ಯೋ ಏನಾಯ್ತು ಕೈಗೆ? ಹುಡುಕ್ ಬಿಡ್ತಾ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ದೇವ್ರೆ, ಈತ ಆಗ್ಬೇಕು ಅಂತಿದ್ರೆ ಡಾನ್ಸ್ ಮಾಡಬಾರ್ದು. ಯಾಕೆ ಏನಾಯ್ತು ಇವಾಗ? ಸ್ವಲ್ಪ ಕೈ ನೋವು ಬಂತು ನೋಡಿಲಿ. ಹಂಗೆಲ್ಲ ಆಡಿಸ್ಬೇಡಿ. ಬೇಡ ಕಣ. ಅಯ್ಯಪ್ಪ, ರೀ, ನನ್ನ ಕೈ ಮುರಿದು ಮೂಲೆಗೆ ಬಿದ್ರು ಚಿಂತೆ ಇಲ್ಲ. ಆದ್ರೆ ನಿಮ್ಮ ಕೈಗೆ ಒಂದು ಚೂರು ಏಟಾದ್ರು ನಾನು ಸಹಿಸಲ್ಲ ಅಂದ್ರೆ ನಾನು ಸಹಿಸೋದಿಲ್ಲ. ಅಪ್ಪ, ದೇವ್ರಿಗೆ ಪ್ರಸಾದನೇ ಇಟ್ಟಿಲ್ಲ. ದೇವ್ರೆ, ಪ್ರಸಾದ ತಂದು ಕೊಡುವೆ. ಏನ್ ಡವ್ ಮಾಡ್ತಾಳ ಸರ್ ಇವಳು? ಅಲ್ಲ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರು ಸಹಿಸ್ಕೊಳ್ಳಲ್ವಂತೆ. ನಾನು ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಡಬಲ್ ಅಫ್ಟರ್ ಮನೆ ಕಟ್ಕೊಂಡು ಬದುಕ್ತಾಳೆ ಇವಳು ನನಗೆ ಹೇಳಕ್ ಬಂದ್ಬಿಟ್ಲು. ಎಲ್ಲರಿಗೂ ಫಾದರ್ಸ್ ಡೇ ದಿನದ ಶುಭಾಶಯಗಳು. ಯಾನು ಅಂದ್ರೆ ತಿಂಡಿ ತಗೊಳ್ಳಿ ಅಂದ್ರೆ ಏನೇ ನಿನ್ನ ವೇಷ? ಮರ್ಯಾದೆ, ಏನ ರೆಸ್ಪೆಕ್ಟಿಂಗ್ ಕಣ್ರಿ. ನಿನ್ನ ರೆಸ್ಪೆಕ್ಟಿಗೆ ನನ್ನ ಜೋಡು ಕೊಡು. ಏನೇ ಎಲ್ಲ ಫ್ರೂಟ್ಸು ಉಪ್ಪಿಟ್ಟು ಎಲ್ಲ ತಗೊಂಡ್ಬಿಟ್ಟಿದೆ, ಎಲ್ಲ ನನಗೆ ತಂದ್ಬಿಟ್ರೆ ನೀನು ಇಟ್ಕೊಂಡಿದ್ಯಾ ಇಲ್ವಾ? ನೀವ್ ತಿಂದ್ರೆ ನನ್ನ ಹೊಟ್ಟೆ ತುಂಬಂಗೆ ಅಲ್ವೇನ್ರಿ? ಏನೋ ನನ್ನ ಹೊಟ್ಟೆ ತುಂಬಿದ್ರೆ ನಿನ್ನ ಹೊಟ್ಟೆ ತುಂಬುದಂಗ? ನಾನೇನ್ ತಿನ್ನಕ್ಕೆ ಅಂತ ಹುಟ್ಟಿದೀನಾ? ನಾನ್ ಹುಟ್ಟಿರೋದೇ ನಿಮಗೋಸ್ಕರ, ನಿಮ್ಮ ಸೇವೆ ಮಾಡೋದಕ್ಕೋಸ್ಕರ. ಅಡಿಗೆ ಮನೇಲಿ ಏನ್ ಬೇಕು ಅದನ್ನ ನಾನು ಮಾಡ್ಕೊಂಡು ದನ ತಿಂದಂಗೆ ತಿಂದು ಮಿಕ್ಕಿರೋದ್ನ ನಾಯಿಗೆ ಹಾಕಂಗೆ ನನಗೆ ಹಾಕ್ತೀಯಾ? ನೀನು ನನಗೋಸ್ಕರ ಬದುಕಿದ್ಯಾ? ಲೇ, ಅಡಿಗೆ ಮನೆಗೆ ಹೋಗಿ ಸಿಸಿಟಿವಿ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಕಣೆ ಯಾರು ಹೆಂಗ್ ದರೋಡೆ ಮಾಡ್ತಾ ಇದಾರೆ ಅಂತ. ಗಂಡು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದೀರಾ? ಮೋಸ ನೋಡು, ನೀನು ಆಕ್ಟಿಂಗ್ ಮಾಡು, ಆದ್ರೆ ನಟರಾಜನೇ ನಾಚ್ಕೊಂಡು ಮೂಲೆಯಲ್ಲಿ ನಿಂತ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ಬೇಡಮ್ಮ. ಏನು? ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಾ? ನೀವು ಆಫೀಸ್ಗೆ ಹೋಗಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು, ನಿಮಗೇನ್ರಿ ಗೊತ್ತು ನಾವು ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತೀವಿ ಅಂತ? ಫಸ್ಟ್ ಅದನ್ನ ತಿಳ್ಕೊಳ್ಳಿ ನೀವು. ಫಸ್ಟ್ ನೀವು ಆಫೀಸ್ಗೆ ಹೋಗಿ. ಫಸ್ಟ್ ಅಂದ್ರೆ ಇವತ್ತು ತಿಂಗಳು ಫಸ್ಟ್ ಅಂದ್ರೆ ನನಗೆ ಸಂಬಳ ಬರೋ ದಿನ.
ಲೇ 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 ಏನ್ ಹಿಂಗ್ಸೆ ನೀನು? ಅಲ್ಲ ಕಡೆ ತಿಂಗಳು ಫಸ್ಟ್ ಅಲ್ಲಿರೋ ಪ್ರೀತಿ ಗಂಡನ ಮೇಲೆ 31st ವರ್ಗು ಯಾಕೆ ಇಲ್ಲ ನಿನ್ಗೆ? ತಿಂಗಳ ಫಸ್ಟ್ ಅಲ್ಲಿ ಬರೋ ಸಂಬಳ 31st ವರ್ಗು ಯಾಕಪ್ಪ ಇರಲ್ಲ? ಅಮ್ಮ ನಾನ್ ಬತ್ತಾ ಇರೋದು ಸಂಬಳ, ಕಳ್ತನ ಮಾಡಲ್ಲ. ನಾನ್ ಮಾಡ್ತಿರೋದು ಸಂಸಾರ, ಬಿಸ್ನೆಸ್ ಅಲ್ಲ. ಓ ಕೌಂಟ್ರು ಡೈಲಾಗು. ಇವ್ರ ಅಪ್ಪ ಮದುವೆ ಮಾಡ್ಕೊಡ್ಬೇಕಾದ್ರೆ ನನಗೊಂದು ಮಾತು ಹೇಳಿದ್ದ, ನನ್ನ ಮಗಳಿಗೆ ಮಾತಾಡಕ್ಕೆ ಬರಲ್ಲ ಅಂತ. ಇವಾಗ ನೋಡಿ ಸರ್ ಎಷ್ಟೊಂದು ಮಾತಾಡ್ತಾವಳೆ. ನಾ ಮದ್ವೆ ಮುಂಚೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಹೇಳಿದ್ದೆ, ಈಗ ಬೇಸಾಗ್ತಿಲ್ವಾ ಟೈಮ್ಗೆ? ಓಹೋ SSLC ಓದ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಬರ್ಬೇಕು ಅನ್ನೋ ಗುರಿ ಇತ್ತು, ಫಸ್ಟ್ ಕ್ಲಾಸ್ ಬಂದೆ. ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಕೆಲಸ ತಗೋಬೇಕು ಅನ್ನೋ ಗುರಿ ಇತ್ತು, ಕೆಲಸ ತಗೊಂಡೆ. ಕೆಲಸ ತಗೊಂಡಾದ್ಮೇಲೆ ಒಂದು ಮದುವೆ ಆಗ್ಬೇಕು ಅಂತ ಅನ್ಕೊಂಡೆ, ಒಂದು ಮದುವೆ ಆದೆ. ಮದುವೆ ಆದ್ಮೇಲೆ ಗುರಿ ಇರ್ಲಿ, ನನ್ನನ್ನ ತರಿಯೋ ಕುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶೀಪ್ ಅಲ್ಲ, ನಿನ್ನ ಮದುವೆ ಆದ್ಮೇಲಿಂದ ಚೀಪ್ ಆಗ್ಬಿಟ್ಟಿದ್ದೀನಿ ನಾನು. ಏನ್ ಹೇಳಿ, ಹೆಂಡತಿ ಕರೆದ್ಮೇಲೆ ಚೀಪ್ ಆದ್ರೆ ಏನು, ಆ ರಾತ್ರಿ ಇದೆಯಲ್ಲ ಅದೇ ನಮ್ಮನ್ನ ಕಾಡ್ತಾ ಇರೋದು, ಅದೇ ನಮ್ಮನ್ನ ಕಡಿತಾ ಇರೋದು. ಏನು? ಅದೇ ಟಿಫನ್ ಕ್ಯಾರಿಯರ್ ತಗೊಂಡ್ರ ಅಂತ. ತಗೊಂಡೆ. ಏನು ಅಂದ್ರೆ? ಏನು? ಅಲ್ಲ ಪರ್ಸು, ಮೊಬೈಲು, ಕೀ ಎಲ್ಲ ತಗೊಂಡ್ರ ಅಂತ. ನೀನು ಮದುವೆ ಆದಾಗಿಂದ ಪರ್ಸಿಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಏನು ಅಂದ್ರೆ? ಏನು? ಅಲ್ಲ ಮಧ್ಯಾಹ್ನ ಊಟ ಮಾಡಿ ಮರ್ಕೊಬಿಡ್ಬಿಡಿ ಅಂತ. ಆಯ್ತು. ಏನು ಅಂದ್ರೆ? ಏನಂತ ಬಗಳು ಸಾಯ್ಬಾರ್ದ? ಅಲ್ಲ ಇನ್ನೇನಾದ್ರೂ ಬೇಕಿತ್ತಾ? ನಿನಗೇನಾದ್ರೂ ಬೇಕಿತ್ತಾ? ಏನ್ ಹೇಳು ಸಾಯಿ. ಅದು ನಾನು ಪಾರ್ಲರ್ಗೆ ಹೋಗ್ಬೇಕಿತ್ತು, ಒಂದ್ 5,000 ರೂಪಾಯಿ ಕೊಟ್ಬಿಡಿ. ನೀನು ಪಾರ್ಲರ್ಗೆ ಹೋಗಿ ವಿಶ್ವ ಸುಂದರಿ ಆಗೋದಲ್ಲಿ ಇರ್ಲಿ, ಮನೆ ಒಳಗಡೆ ಹೋಗಿ ಮುಸ್ರೆ ತಿಕ್ಕೋ. ರೀ ನಾನು ಪಾರ್ಲರ್ಗೆ ಹೋಗ್ತಿರೋದು ವಿಶ್ವ ಸುಂದರಿ ಆಗತ್ತಲ್ಲ ಕಣ್ರಿ, ಮತ್ತೆ ನಿಮಗೋಸ್ಕರ ಕಣ್ರಿ. ನನಗೋಸ್ಕರನ? ಆಫ್ ಕೋರ್ಸ್. ಈಗ ಸಾಮ್ರಾಣಿ ಅವ್ರ ಹೆಂಡತಿ ಎಷ್ಟು ಸೂಪರ್ ಆಗವ್ರೆ, ಅಂದವಾಗವ್ರೆ, ಚಂದವಾಗವ್ರೆ ಅಂತ ಈ ನ್ಯೂಯಾರ್ಕ್ ಜನ ಯಾರು ಮಾತಾಡ್ಕೊಂಡ್ರೆ ನಿಮಗ್ ಗೌರವ ನೋಡ್ರಿ ಹೆಚ್ಚೋದು. ಅಷ್ಟೇ ಯಾಕೆ ಗುರು ಸರ್ ಹಾಡಕ್ಕೆ ಅಂತ ಬಂದಾಗ ಅವ್ರ ವೈಫ್ ಅಷ್ಟು ಚೆನ್ನಾಗಿ ರೆಡಿಯಾಗಿ ಕೂತ್ಕೋತಾರೆ, ಯಾಕೆ ಅನ್ಕೊಂಡ್ರಿ? ಏನೋ ಚೆನ್ನಾಗ್ ಕಾಣ್ಲಿ ಅಂತ ಕೂತ್ಕೋತಾರೆ. ಅಲ್ಲ, ಮತ್ತೆ ಗುರು ಸರ್ ಗೌರವ ಎಚ್ಲಿ ಅಂತ. ಅಲ್ಲ ನೀವು ರೆಡಿ ಆಗ್ಬಿಟ್ಟು ಬಂದ್ರೆ ಗುರು ಸರ್ ಗೌರವ ನನ್ ಗೌರವ ಹೆಚ್ಚುತ್ತಾ? ನಿನ್ಗೊಂದು ವಿಷಯ ಗೊತ್ತಾ? ಏನೋ? ಗುರು ಸರ್ ಕೂದ್ಲ್ಯಾಕೆ ಅಷ್ಟೊಂದು ರಿಂಕಲ್ಸ್ ಇದೆ ಹೇಳು? ಯಾಕೆ ಹೇಳು? ಯಾಕೋ? ಅವ್ರ ಹೆಂಡತಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ, ಅದನ್ನ ಸಾಲ್ವ್ ಮಾಡಕ್ಕಾಗದೆ, ಅವರು ತಲೆ ಕೆರ್ಕೊಂಡ್ ಈಗ ತಲೆ ಬಚ್ಕೊಳಕ್ಕೆ ಆಗ್ತಾರಂಗ ಆಗ್ಬಿಟ್ಟಿದೆ ಕಡೆ ಅಲ್ವಾ ಸಾರ್? ನಿಜ ಹೇಳಿ, ಮಾತಾಡಿ ಸಾರ್. ಕಾಡಿದರೇನು ಕವಿ ಮಾತನು ಆಡುವನೇನು. ಪಾಪ ಮಾತಾಡಕ್ಕೂ ಆಗ್ತಾರಂಗ ಆಗ್ಬಿಟ್ಟಿದ್ದಾರೆ ಕಡೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಏನೋ? ನಮ್ಮ ನ್ಯೂಯಾರ್ಕ್ ಅಲ್ಲಿ ಇದಾರಲ್ಲ ಎಲ್ಲ ಗಂಡಸರು, ಅವರೆಲ್ಲ ಮದುವೆಗೆ ಮುಂಚೆ 6 ಪ್ಯಾಕ್ ಬರ್ಸ್ಕೊಂಡಿದ್ರು, ಇವಾಗ ಫ್ಯಾಮಿಲಿ ಪ್ಯಾಕ್ ಬರ್ಸ್ಕೊಂಡಿದ್ದಾರೆ. ಯಾಕೆ ಹೇಳು? ಅವ್ರ ಹೆಂಡ್ತಿರು ಕೊಡೋ ಟಾರ್ಚರ್ ನ ತಡ್ಕೊಳಕ್ಕಾಗದೆ, ಅದನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗದೆ, ತಮ್ಮ ಕಷ್ಟನ ನುಂಗಿ ಬಂದಿರ ಹೊಟ್ಟೆ ಕಡೆ ಇದು. ಇನ್ನೊಂದು ವಿಷಯ ಗೊತ್ತಾ? ಏನು? ನೆಕ್ಸ್ಟ್ ವೀಕ್ ಇವೆಂಟ್ ಕರೆಯಲ್ಲ ನಿಮ್ನ. ದೇವ್ರ ಕಣೆ ಅವರೆಲ್ಲ, ಗುರು ಸರ್ ದೇವ್ರೇ. ದೇವ್ರ ಹತ್ರ ಹಿಂಗ್ ಮಾತಾಡ್ತಿಯಲ್ಲ, ಮಾನ ಮರ್ಯಾದೆ ಅಲ್ವಾ ನಿನ್ಗೆ? ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಇಷ್ಟೆಲ್ಲ ವಿಷಯ ನಿಮ್ಗೆ ಹೆಂಗ್ ಗೊತ್ತು ಅಂತ ನೋಡು, 1000 ಪುಸ್ತಕಗಳು ಒಂದು ಗೂಗಲ್ಗೆ ಸಮಾನ, ಆದ್ರೆ 1000 ಗಂಡಿನ ಕಷ್ಟ ಒಬ್ಬ ಗುರು ಸರ್ಗೆ ಸಮಾನ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ ಸಿಂಹಾದ್ರಿಯ ಸಿಂಹ, ಸಿಂಹಾದ್ರಿಯ ಸಿಂಹ. ಅರ್ಥ ಆಯ್ತಾ? ಅಲ್ಲ ಕಣ್ರಿ, ಹೆಣ್ಣು ಮಕ್ಳನ್ನ ನೀವುಗಳು ಇಷ್ಟು ಗೋಳಾಯ್ಕೊಂತಿರಲ್ಲ, ಹೆಣ್ಣು ಮನೆ ಬೆಳಗೋ ದೀಪ ಕಣ್ರಿ, ದೀಪ. ಏನ? ದೀಪ ದೀಪ. ಲೈಟ್ಸ್ ಆಫ್, ಲೈಟ್ಸ್ ಆಫ್. ಬೆಳಗ್ಗೆ ಬೆಳಗ. ಅಯ್ಯಪ್ಪ ಏನು ಬೆಳಗ್ತಾವಳ ಶಿವ. ಲೈಟ್ಸ್ ಆನ್ ಮಾಡಿ. ಹೆಣ್ಣು ಮನೆ ಬೆಳಗ ದೀಪ ಅಂತೆ. ಹೆಣ್ಣು ಮನೆ ಬೆಳಗ ದೀಪ ಆಗಿದ್ದಿದ್ರೆ ರೋಡುದ್ದಕ್ಕೂ ಲೈಟ್ ಕಂಬ ಯಾಕೆ ನಿಲ್ಸ್ಬೇಕಾಗಿತ್ತು? ಸ್ಟ್ರೀಟ್ ಲೈಟರ್ ಎಲ್ಲ ಲೈಟ್ ಕಂಬನೆಲ್ಲ ಕಿತ್ತಿ ಎಸ್ಬಿಟ್ಟು ಈ ಆಕ್ಸಿಡೆಂಟ್ ಅಲ್ಲಿ ನಿಲ್ಲಿಸ್ತಾರಲ್ಲ ಈ ಅಂತ ಹಂಗ್ ನಿಲ್ಸ್. ದೀಪ ಅಂತ ದೀಪ ಮಾತಾಡಕ್ ಒಂದ್ ಮೀನಿಂಗ್ ಇರ್ಬೇಕು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನೀವು ಮರ ಆದ್ರೆ ಗಂಡು ಮಕ್ಕಳು ಆ ಮರಕ್ಕೆ ಬೇರು. ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳು ಚಂದಿರ ಚಕೋರಿ, ತಂದಾಳೋ ತಂದಾಳೋ
ತಂದಾಳೋ ಪ್ರೇಮದ ಸಿರಿ. ನಾನು ಯಾಕೆ ಮಾಸ್ಕ್ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಕೊರೋನಾ ಭಯ ಅಲ್ಲ, ನಮ್ಮ ಅಳಿಯ ಇದಾನಲ್ಲ, ಅವನ ಮುಖ ನೋಡಿದ್ರೆ ಕೊರೋನಾ ಬರ್ದೇನೆ ಸತ್ತೋಗ್ತೀನಿ. ಆ ಬೈಕ್ ಮಾಸ್ಕ್ ಹಾಕಿದ್ದೀನಿ. ಇಲ್ಲೇ ಎಲ್ಲೋ ಇರ್ಬೇಕು. ಇವ್ರೆ ನಮ್ಮ ಅಳಿಯನ್ ಮನೆ ಪಕ್ಕದವ್ರ ನೀವು? ಹೌದು. ಅವ್ನು ಹೆಂಗೆ ಅಂತ ಗೊತ್ತಾ ನಿಮ್ಗೆ? ಇಲ್ಲಪ್ಪ. ಕಿತ್ತಾದ್ ನನ್ ಮಗ. ನಾನು ಬಂಗಾರದಂತ ಮಗಳನ್ನ ತಗೊಂಡೋಗ ಗಿಡಗನ ಕೊಟ್ಟಿದ್ದೀನಿ. ಅವನಲ್ಲ ಅವನು ಅವ್ನ ಮುಖ ನೋಡಿದ್ರೆ ಎಕ್ಕಟ್ ತಗದ್ ಬಾರಿಸ್ಬೇಕು ಅನ್ಸುತ್ತೆ. ಕಚ್ಚಡ ನನ್ ಮಗ, ನನ್ನ ಅಳಿಯ ದೇವ್ರಂತವನು. ರಾಣಿ ರಾಣಿ ಅಳಿಯಂದ್ರೆ ಏ ಫ್ಲೋವಲ್ ನನ್ನ ಕಾಲಿಗೆ ಬೀಳ್ತಾ ಇದೆಯಲ್ಲ, ನಾನ್ ನಿನ್ನ ಕಾಲಿಗೆ ಬೀಳ್ಬೇಕು. ಹೌದಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡಿ ಅಂದ್ರೆ. ಇಲ್ಲಿ ಪರವಾಗಿಲ್ಲ. ಸರಿ, ನಮ್ಮನೆ ಕಡೆ ಯಾಕೆ ಬಂದಿದೆ ಇವತ್ತು? ಅಯ್ಯೋ ಅದ್ ಯಾಕೆ ಕೇಳ್ತೀರ ಅಳಿ ಅಂದ್ರೆ? ನೀವು ನನ್ ಕನ್ಸಲ್ ಬಂದ್ಬಿಟ್ಟಿದ್ರಿ. ಕನ್ಸಲ್ ಬಂದ್ ಏನ್ ಮಾಡ್ದೆ ಅತ್ತೆ? ಏನು ಮಾಡ್ಲೇ ಇಲ್ಲ ಅಳಿ ಅಂದ್ರೆ. ಹಂಗಂದ್ರೆ ನನ್ ಕನ್ಸಲ್ ಬಂದು ಒಂದು ಮಾತಾಡ್ದಂಗ್ ಹೋಗ್ಬಿಟ್ರಲ್ಲ ಅಳಿ ಅಂದ್ರೆ. ಅಲ್ಲ ಅಳಿ ಅಂದ್ರೆ, ಹೆಣ್ಣು ಕೊಟ್ಟ ಅತ್ತೆ ಕಣ್ಣು ಕೊಟ್ಟು ದೇವರಿದ್ದಂಗೆ. ಅಂತದ್ರಲ್ಲಿ ನನ್ನ ಹತ್ರ ಒಂದು ಮಾತಾಡ್ದಂಗ್ ಹೋಗ್ಬಿಟ್ರಲ್ಲ, ಆ ದುಃಖದಲ್ಲಿ ನಾನು 3 ದಿವಸದಿಂದ ಅನ್ನ ನೀರು ಮುಟ್ಟಿಲ್ಲ ಅಳಿ ಅಂದ್ರೆ. ರಾಣಿ ರಾಣಿ ಮತ್ತಿನ್ನೇನ್ ಅಳಿ ಅಂದ್ರೆ? ಆಯ್ತತ್ತೆ, ಹೋಗ ಅನ್ನಾಗಿನ್ನ ಉಣ್ಣು ಹೋಗು. ಮಗಳೇ ಅನ್ನಕ್ಕಿಟ್ಟಿದ್ದೀನವಾ? ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಅಕ್ಕ. ಇವಳು ಬಂದಿರೋದೇ ಈಗ ನನ್ನ ನೋಡಕ್ಕೆ. ಇವಳು 3 ದಿವಸದಿಂದ ಊಟ ಮಾಡಿಲ್ವಂತೆ. ಆಹಾ, ಏನ್ ಡವ್ ಮಾಡ್ತಾಳೆ ಸರ್. ಇಂಡಿಯಾದಲ್ಲಿ ಕಮಲ್ ಹಾಸನ್ ಗಾರು ಅದ್ಭುತವಾದ ನಟರು. ಅದನ್ನ ಬಿಟ್ರೆ ಇಂಡಿಯಾದಲ್ಲಿ ಲೇಡೀಸ್ ಕಮಲ್ ಹಾಸನ್ ಇಷ್ಟೊಂದ್ ಜನ ಇದಾರೆ ನೋಡಿ ಸರ್. ಆಸ್ಕಾರ್ ಅವಾರ್ಡ್ ಅನ್ನೋದೇನಾರ ಇಂಡಿಯಾದಲ್ಲಿ ಇದ್ಬಿಟ್ಟಿದ್ರೆ ಮನೆಗೊಂದು ಆಸ್ಕಾರ್ ಅವಾರ್ಡ್ ಕೊಡ್ಬೇಕಾಗ್ತಾ ಇತ್ತು. ಸದ್ಯ ಬೇರೆ ದೇಶದಲ್ಲಿ ಇರೋದಕ್ಕೆ ಒಳ್ಳೇದಾಯ್ತು ಅದು. ಯಪ್ಪ, ಇವ್ರ ಆಕ್ಟಿಂಗ್ ಏನ್ ಆಕ್ಟಿಂಗ್ ಮಾಡ್ತಾರೆ ಸರ್ ಇವರು. ಯಪ್ಪ, ಇದು ನನ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸ್ಟಿಲ್ ಆಗ್ಬಿಟ್ಟಿದ್ದೀನಿ ನಾನು. ಅವ್ವ ಸುಸು, ಏನಮ್ಮ ಬಾರಿ ಇಲ್ಲಿ. ಅಲ್ಲ ಕಣೆ, ನೀನು ಮದುವೆ ಆಗಿ 1 ವರ್ಷ ಆಯ್ತು. 6 ತಿಂಗಳು ಕಾಯಿ ಗುಂಡಿಸ್ಕೊಡ್ತೀನಿ. 6 ತಿಂಗಳು ಯಾಕಮ್ಮ? ಇನ್ನೊಂದು 3 ತಿಂಗಳು ಕಾಯಿ ನಾನೇ ಕೊಡ್ತೀನಿ. ಹಂಗಲ್ಲ ಕಣೆ, ಮತ್ತೇನೆ ನಮ್ಮ ಅಣ್ಣನ ಮಗ ಮದುವೆ ಆಗಿ 1 ವರ್ಷ ಆಯ್ತು. 3 ಕಾರ್ ತಗೊಂಡವನೆ. ನಿನ್ ಯೋಗ್ಯತೆಗೆ ಒಂದಾದ್ರೂ ಬೇಡ್ವಾ? ನನ್ ಗಂಡ ಕೇಳ್ದ ಕಣವ, ಬಾಯ್ ಬಂದಂಗ್ ಬೈತಾನವ. ಅಮ್ಮ ಹೆಂಗಸ್ರೆ, ಯಾವ ಗಂಡನು ಕೇಳಿದ ತಕ್ಷಣ ತಂದ್ಕೊಡಲ್ಲ. ಎಲ್ಲಿ ಗಿಂಡ್ಬೇಕಲ್ಲಿ ಗಿಂಡಿದ್ರೆ ಎಲ್ಲವನ್ನು ತಂದು ಬಡಿತಾನೆ. ಅತ್ತೆ, ಎಲ್ಲಿ ಗಿಂಡ್ತೀಯ ಅತ್ತೆ? ಸುಸು, ಗಂಡನ ಹತ್ರ ಕಾರ್ ಬೇಕು, ಬಂಗ್ಲೆ ಬೇಕು, ಒಡವೆ ಬೇಕು, ಐಶ್ವರ್ಯ ಬೇಕಂತೆಲ್ಲ ಕೇಳ್ಬಾರ್ದಮ್ಮ. ಗಂಡನೇ ದೇವ್ರು ಅಂತ ಬದುಕ್ಬೇಕಮ್ಮ. ರಾಣಿ ಅತ್ತೆ, ಮಾವ ಹೆಂಗಿದ್ದಾರೆ? ಅಯ್ಯೋ, ಇನ್ನು ಬದುಕವ್ರೆ. ನಿನ್ನ ಕಾಟಕ್ಕೆ ಯಾವತ್ತ ನಿರಕೊಂಡ್ಬಿಡ್ತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಅದ್ ಸರಿ, ಕನ್ಸಲ್ ಬಂದಿದೆ ಅನ್ನಲ್ಲ, ಹೆಂಗ್ ಬಂದಿದೆ? ಅಯ್ಯೋ, ಅದ್ ಯಾಕೆ ಕೇಳ್ತೀರಾ ಅಂದ್ರೆ, ನೀವು ನನ್ನ ಕನ್ಸಲ್ಲಿ ಕೆಂಪು ಕಲರ್ ಕಾರಲ್ಲಿ, ಆ ಕೆಂಪು ಕಲರ್ ಕಾರು ಪಳ 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 ಅಂತ ಹೊಳಿತಾ ಇತ್ತು ಅಳಿ ಅಂದ್ರೆ. ಆ ಕಾರ್ ಡೋರ್ ಓಪನ್ ಮಾಡ್ಕೊಂಡು ನೀವು ಬಂದ್ರೆ ಪಕ್ಕದಲ್ಲಿ ಆ ಕಾರು ಏನ್ ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಅಳಿ ಅಂದ್ರೆ. ಅತ್ತೆ, ನನ್ಗೆ ಈಗೊಂದು ಅರ್ಥ ಆಯ್ತು. ಏನ್ ಹೇಳಿ? ನಿನ್ ಕನ್ಸಲ್ ಬಂದಿತ್ತು ನಾನಲ್ಲ, ಕಾರು. ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಅಕ್ಕ. ಕಾರ್ ತಗ ಬಂದ್ಬಿಟ್ಟು ಹೇಳ್ಬಿಟ್ಟಲ್ಲಿ. ಮತ್ತಿನ್ನೇನ್ ಅಳಿ ಅಂದ್ರೆ, ಅಲ್ಲ ನಾನು ಮಗಳನ್ನ ನೋಡಕ್ ಬಂದಾಗ ಹೆಂಗಿದ್ರಿ? ದೂತ್ ಪೇಡ ದಿಗಂತ್ ಇದ್ದಂಗಿದ್ರಿ. ಈಗ ನೋಡಿ ಬಿಸ್ತಲ್ ಸುತ್ತಿ ಸುತ್ತಿ ಸೀದೋಗಿರೋ ಸೀಮೆ ಬದ್ನೆಕಾಯಿ ಆಗಿದ್ದೀರಾ. ನಾನು ಸೀಮೆ ಬದ್ನೆಕಾಯಿನ ಹೂಳಿ ಅಂದ್ರೆ, ಅಲ್ಲ ನೀವು ಆ ಬಿಸ್ಲಲ್ಲಿ ಬೈಕಲ್ಲಿ ಸುತ್ತಿ ಸುತ್ತಿ ಬೆವರು ಸುರಿಸ್ತಾ ಇದ್ರೆ, ಅಯ್ಯೋ ನನ್ಗೆ ಅಳಿಯನ ಹತ್ರ ಕಾರ್ ಇಲ್ವಲ್ಲ ಅಂತ, ಕಾರ್ ಇದ್ದಿದ್ರೆ ಈ ಕಷ್ಟ ಬರ್ತಿತ್ತ ಅಂತ ನೆನೆಸ್ಕೊಂಡು ನಾನು ಊರಲ್ಲಿ ಕಣ್ಣೀರ್ ಸುರಿಸ್ತಾ ಇರ್ತೀನಿ. ಅಷ್ಟೇ ಅಲ್ಲ ಕಣವ, ಇವ್ರು ಬೈಕಲ್ಲಿ ಬಿಸ್ಲಲ್ಲಿ ಸುತ್ತಾರೆ ಅಂದ್ರೆ ಇವ್ರ ಹೆಲ್ತ್ ಎಲ್ಲಿ ಹಾಳಾಗೋಗುತ್ತೋ ಅಂತ ನಾನು ಅಡ್ಗೆ ಮನೇಲಿ ಸ್ಯಾರ್ಗನ ಹಿಂಗ್ ಇಟ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತೀನಿ ಕಣವ. ಅಷ್ಟೇ ಅಲ್ಲ ಅಲ್ಲಿ ಅಂದ್ರೆ, ದಿನಕ್ಕೆ 24 ಗಂಟೆ, ಅದ್ರಲ್ಲಿ 20 ಗಂಟೆನು ನಿಮ್ಮ ಶ್ರೇಯಸ್ಸನ್ನೇ ಬಯಸೋಳು ನಾನು ನಾನು ನಾನು. ಅಮ್ಮ, ಆ 4 ಗಂಟೆ ಯಾಕಮ್ಮ ಬಿಟ್ಟೆ? 24 ಗಂಟೆನು ನಾನು ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತಾ ಇರ್ತೀನಿ. ಅದು ನಾನು ನಾನು ನಾನು. ರಾಣಿ ರಾಣಿ
ಏನ್ ಆಕ್ಟಿಂಗು ಅಯ್ಯಪ್ಪ, ನಿಮ್ಮ ಆಕ್ಟಿಂಗ್ ನ ನೋಡಕ್ ಆಗದೆ ಇಲ್ಲೇ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನೋ ಅನ್ನಿಸ್ತಾ ಇದೆ ನನಗೆ. ನೋಡಿ ಹೇಳಿ ಅಂದ್ರೆ ಸಾಯೋದ್ ಹೆಂಗಿದ್ರು ಸಾಯ್ತೀರಾ. ಏನೋ ಕೆಂಪು ಕಲರ್ ಕಾರ್ ಅಲ್ದೇ ಇದ್ರು ಬೆಳ್ಳಗಿರೋ ಕಾರಾರ ತಗೊಳ್ಳಿ. ನಿಮ್ ಜನ್ಮಕ್ಕೆ ಎಷ್ಟು ಬೇಕು ಮಗಳೇ, ನಡಿಯಮ್ಮ, ಪಿನ್ ಇಟ್ಟಿದೀನಿ, ಈಗ ಚುಚ್ಕತ್ತದ ನೋಡು. ಪಿನ್ ಅಲ್ಲ ಅತ್ತೆ, ದಬಳನೆ ತಕ್ಕಂಡ್ ಚುಚ್ಬಿಟ್ಟಿದ್ಯಾ ನೀನು. ನೀನು ಬಾಯಿಗೆ ಇಟ್ಟಾಕ. ಸಾರ್, ಈ ಗಂಡಸರು ಎವಿ ಸಾಲ ಮಾಡ್ಕೊಂಡು ಸಾಯ್ತಾ ಇರ್ತಾರಲ್ಲ, ಯಾಕೆ ಹೇಳಿ ಈ ತರ ಆಸೆಗಳಿಗೆ ಸರ್. ಅಪ್ಪ ಅವಾಗಾದ್ರೂ ಫಾದರ್ಸ್ ಡೇ ಮಾಡ್ಬಿಟ್ಟು ನಮ್ಮ ಗಂಡು ಮಕ್ಕಳ ಮಾನ ಮರ್ಯಾದೆ ಕಾಪಾಡ್ತಾ ಇದಾರೆ ಅಂದಂಗೆ. ಕಾರ್ ತಗೊಳ್ದೇ ಇದ್ರೆ ಇವ ಅಮ್ಮ ಬಿಡೋಕಿಲ್ಲ. ನಾನು ಕಾರ್ ತಗೊಳ್ಳೇಬೇಕು. ಒಂದು 5 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಒಂದು ಕಾರ್ ತಗೊಬಿಡ್ತೀನಿ. ಏನ ನೀವೇ ಕಾರ್ ತಗೊಳಕ್ಕೆ ನಿಮ್ಮ ಹೆಂಡತಿ ಹತ್ರ ಕೇಳ್ತಾ ಇದ್ದೀರಾ? ಅಪ್ಪ, ಬಹಳ ಚೆನ್ನಾಗಿ ಬಂತು. ಗುರು ಸರ್, ಇದು ಆ ಹಾಡ್ ತಗೋಬೋದಾ? ಆ ಹಾಡ್ ರಿಕ್ವೆಸ್ಟ್ ಈಗ ತಗೋಬೋದಾ, ಆಮೇಲೆ ತಗೊಳ್ತೀರಾ? ರಿಪೀಟ್ ಒನ್ ಸೆಕ್, ಸೈಲೆನ್ಸ್ ಹಿಯರ್. ಸರ್, ಆ ಹಾಡ್ ರಿಕ್ವೆಸ್ಟ್ ಈಗ ತಗೊಳ್ತೀರಾ, ಆಮೇಲೆ ತಗೊಳ್ತೀರಾ? ಈಗಲೇ, ಎನಿ ಟೈಮ್. ಓಕೆ ಸರ್, ಕಾಯ್ತಾ ಇದಾರೆ. ಗುರು ಸರ್, ನಿಮ್ಗೊಂದು ಇನ್ನೊಂದು ಮೆಸೇಜ್ ಜಯ ಅವರು ಹೇಳ್ತಿದ್ದಾರೆ, ಕೆನಡಾ ಮತ್ತೆ US ಇಂದ. ಜಯ ಅಂತ ಡ್ರೀಮ್ ಮೀಡಿಯಾದಿಂದ ಒಂದು ಮೆಸೇಜ್ ಹೇಳ್ಬೇಕಂತೆ. ಜಯ, ನೀವು ಇದೀರಾ? ಹೌದು, ಇದೀನಿ. ಮಿತ್ರರಾದ ಜಯ, ನಮಸ್ಕಾರ. ನಮಸ್ಕಾರ ಜಯ್. ಅನುರಾಧ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಅಜಯ್ ವಾರಿಯರ್ ಹಾಯ್, ಹಾಗೂ ಮಜಾ ಭಾರತ ತಂಡದ ಎಲ್ರಿಗೂ ನಮಸ್ಕಾರ. ವಿ ಆರ್ ವೆರಿ 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 ಹ್ಯಾಪಿ. ವಿ ಲವ್ ಯುವರ್ ಶೋ. ನಾನ್ ಮಾತ್ರ ಅಲ್ಲ, ಡ್ರೀಮ್ಸ್ ಮೀಡಿಯಾ ಕೆನಡಾದ ನಮ್ ಫ್ರೆಂಡ್ಸ್ ಕಿರಣ್ ಬರ್ತೂರ್ ಮತ್ತು ಪ್ರಭಾಕರ್ ಅವರು ಇದ್ದಾರೆ. ಸೊ ಗುರುಜಿ ನಮಸ್ತೆ. ನಮಸ್ತೆ ಕಿರಣ್, ಹೇಗಿದ್ದೀರಾ? ಸೂಪರ್ ಸೂಪರ್. ನೋಡಿ, ನನ್ನ ಲುಕ್ ಚೇಂಜ್ ಆಗ್ಬಿಟ್ಟಿದೆ, ನಿಮ್ಗೆ ರೆಕಗ್ನೈಸ್ ಮಾಡಕ್ ಆಗಲ್ಲ. ನನಗೆಲ್ಲ ತುಂಬಾ ಚಿಕ್ಕದಾಗ ಕಾಣ್ತಾ ಇರ, ದೂರ ಇದೆ. ಹೇಗಿದ್ದೀರಾ ಗುರುಜಿ? ನಾನು ಸೂಪರ್ ಆಗಿದ್ದೀನಿ. ಫ್ಯಾಂಟಾಸ್ಟಿಕ್, ವೆರಿ ನೈಸ್. ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ಯು ಆರ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ನಿಮ್ಮನ್ನ ನೋಡ್ತಾ ಇರೋದೇ ತುಂಬಾ ಖುಷಿ. ವೆರಿ ನೈಸ್. ಅಂಡ್ ಅಜಿತ್ ಭಾಸ್ಕರ್ ಅವರು ಬೆಳಗ್ಗೆ ಹೇಳಿದಾಗ ನೀವು ಬರ್ತಿದ್ದೀರಾ ಅಂತ, ಐ ಸೆಡ್ ದಟ್ ಗುರುಜಿ ಇಸ್ ಮೈ ಡಿಯರ್ ಫ್ರೆಂಡ್, ಐ ನೋ ಹಿಮ್ ಪರ್ಸನಲಿ ಅಂತ. ವೆರಿ ವೆರಿ ನೈಸ್. ಅಂಡ್ ಪ್ರಭಾಕರ್, ಮೈ ಪಾರ್ಟ್ನರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಜಿತ್. ಎಲ್ಲ ಕನ್ನಡ ಕೂಟಗಳಿಗೆ ತುಂಬಾ ಥ್ಯಾಂಕ್ಸ್. ಕಿರಣ್, ನೀವು ಜಾಸ್ತಿ ಇಲ್ಲೇ ಇರ್ತೀರಾ ಅಂದ್ಕೊಂಡೆ, ಅಪರೂಪಕ್ಕೆ ಕೆನಡಾದಲ್ಲಿ ಇದ್ದೀರಾ. ದಟ್ಸ್ ಗುಡ್. ಗುರುಜಿ, ಫ್ಯಾಮಿಲಿ ಇಲ್ಲೇ ಇರೋದು, ಪಕ್ಕದಲ್ಲೇ ವೈಟ್. ಗೊತ್ತು. But I know you make it a point to meet me every time you come here. Yes. That's great of you. Thank you. Pleasure, Guruji. this show is so amazing. This is one of the best show in my lifetime. It's not only from me, from all the Kannadigas over Canada and US. Thank you. Love you. Please continue the show. Love you. Love you too. I'll just sing, but a little different track ಇದೆ ನಂತರ. ಅಂದ್ರೆ we are just playing a different, small little different version of the same song, which actually which was done about and much before I became a music director, somewhere in 95 I think so. So let's go for the song Endendu Ninnanu Maretu. That's from Eradu Kanasu, one of my favorite performers, actors, singer, Dr. Rajkumar Aurdo. I think one of the fantastic movie I've watched. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು
1, 2, 3, 4. Tap your beat, everybody on the street. 1, 2, hey, that's it. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಒಮ್ಮಿತು ಪ್ರೀತಿ ನೀ ಕರಲಾದರೆ ನಾನರಿಯಾಗುವೆ ನಿನ್ನದೇ ಓಡಿ ಓಡಿ ನಿನ್ನ ಸೇರುವೆ 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 ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ನೀವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲು ಹಿತವಾಗಿ ನೀ ಮುಗಿಲಾದರೆ ನಾನಬಿಲಾಗುವೆ ತೇಲುತ್ತ ನಿನ್ನ ನೋಡಿ ನೋಡಿ ಹಾಡುವೆ ಕುಣಿಯುವೆ ನಲಿಯುವೆ ಎಂದೆಂದು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ಇನ್ನೆಂದು ನಾನಿರಲಾರೆ ಒಂದು ಕ್ಷಣ ನೊಂದರು ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ Thank you. Thank you. Thank you so much. I appreciate it. Thank you. Thank you. So, ಈಗ I'll just go for one more. ಇತ್ತೀಚೆಗೆ ಐ ಥಿಂಕ್ ಲಾಸ್ಟ್ 2 weeks ಬ್ಯಾಕ್ ನಾನು ಅಮೆರಿಕಾಗೆ ಐ ಥಿಂಕ್ ವಿ ಜಸ್ಟ್ ಸ್ಯಾಂಗ್ ಡಿಡ್ ಎ ಶೋ ಫಾರ್ ಅಕ್ಕ. ಸೊ ಅದರಲ್ಲಿ ಅಮ್ಮ ಅಂತ ಒಂದು ಸಾಂಗ್ ಹಾಡಿದೆ, ಅಮ್ಮ ನನ್ನ ಈ ಜನ್ಮ, which I think got about 54 million views in YouTube. But unfortunately, ಆವತ್ತಿಗೆ ಇವತ್ತಿಗೆ we missed the hero of the film, Chiranjeevi Sarja ಅವರು. One a dear friend of mine, I think ಇಲ್ಲೇ ಈ ಜಾಗಕ್ಕೆ ಬಂದಿದ್ರು, we used to meet up. So ನಾವು ಕಳ್ಕೊಂಡ್ವಿ ಅವರನ್ನು. And of course, ಈ COVID season ಅಲ್ಲಿ we lost a lot of you, many of your relatives or friends or anybody known to you. So one song I think I'll dedicate for that. Okay. So ಈ ಸಾಂಗ್ ಅಷ್ಟೇ ಒಂದು ಫ್ರೆಂಡ್ ಪ್ರೊಡ್ಯೂಸ್ ಮಾಡಿದ್ರು ಒಂದು ಚಿತ್ರ. The theme of the film was, you know, ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಗೊತ್ತಾಗಲ್ಲ, ಇಲ್ಲಿ ನಿಮ್ಗೆ ಗೊತ್ತಿದೆ. ವಿದೌಟ್ ಒಬ್ಬನಿಗೆ ಕೆಲಸ ಹೋಗುತ್ತೆ, ಕೆಲಸ ಹೋದ ನಂತರ ಈ ಕುಡುಂಟು ಹುಷಾರಿರಲಿಲ್ಲ, ಚೆಕ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ. ಫೈನಲಿ ಕಮ್ಸ್ ಟು ನೋ ಇಸ್ ಅ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇತ್ತು ಅಂತ. ಹಿ ಕುಡುಂಟ್ ಕಮ್ ಬ್ಯಾಕ್, ಸೊ ಹಿ ಗಾಟ್ ಹಿಸ್ ಪೇರೆಂಟ್ಸ್ ಟು ದ ಸ್ಟೇಟ್ಸ್, ಊರೆಲ್ಲ ತೋರಿಸಿ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ ಟು ರೆಸ್ಟ್ ಇನ್ ಪೀಸ್ ಅಂತ. ಸೊ ದ್ಯಾಟ್ ವಾಸ್ ಅ ಥೀಮ್ ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ಪ್ರೊಡ್ಯೂಸ್ ದಿಸ್ ಫಿಲ್ಮ್. ಸೊ ಅದಕ್ಕೆ ಅಂತ ವಿ ಕಂಪೋಸ್ ದಿಸ್ ಸಾಂಗ್. ದಿಸ್ ನಾನೇ ಹಾಡಿದ್ದೀನಿ, ನಾನು ಪ್ಯಾಥೋ ಸಾಂಗ್ ತುಂಬ ಅಪರೂಪ ಹಾಡೋದು. ಸೊ ಐ ಜಸ್ಟ್ ಟ್ರೈಡ್ ದಿಸ್ ಸಾಂಗ್, ಲೆಟ್ ಮೀ ಸಿಂಗ್ ಇಟ್ ಒನ್ಸ್ ಮೋರ್.
ಕವಿತೆ ನಡುವೆ ಶಾಯಿ ಖಾಲಿ ಉರಿದಿಲ್ಲ ಪೂರ್ತಿ ಹಣತೆ ಸರಿಯೇ ಗಾಳಿ ಗಾಳಿ ಕವಿತೆ ನಡುವೆ ಶಾಯಿ ಖಾಲಿ ಕಿರಣ ಸುರಿವನೇ ಸರ ಸುಮ್ಮವ ಸುಡುವುದಾದರೆ ನೆರಳ ಕೊಡುವ ಚಾವಣಿ ಕುಸಿದು ಮರಣ ತಂದರೆ ಜಾಣವಿದೆಯ ವ್ಯಂಗ್ಯನಗೆ ಮಜವ ನಿಂತು ನೋಡಲು ಪಾಪಿ ಮನುಜ ಮೂಕನಾಗಿ ನಿಲ್ಲಬೇಕಿದೆಯೋ ಮುಗಿದಿಲ್ಲ ಇನ್ನು ಕವಿತೆ ನಡುವೆ ಶಾಯಿ ಖಾಲಿ ಉರಿದಿಲ್ಲ ಪೂರ್ತಿ ಹಣತೆ ಸರಿಯೇ ಗಾಳಿ ದಾಳಿ Okay, that was for all the sweet souls we have lost. Okay, no, they're difficult. Come out of mood again. We've got ದೋಣಿ ಎಲ್ಲಿ ಹೋಗುತ್ತೆ ಗೊತ್ತಲ್ಲ? ದೋಣಿ ಯಾವತ್ತು ನೀರಲ್ಲೇ ಹೋಗೋದು. ಸೊ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅನ್ನೋ ಹಾಡನ್ನು ಆಫ್ ಕೋರ್ಸ್ ನಮ್ಮ ಮೋಸ್ಟ್ ವೆಲ್ ಬಿಹೇವ್ಡ್ ಸಿಂಗರ್ I know. That's what all females around him tell about him. So ಅದು ನಾನು ಹೇಳಬೇಕಾಯಿತು. So Ajay will take over. ನನಗೇನೋ ಕಾದಿದೆ. There we go. Yet again for you all. ಅಜಿತ್ ಎನಿ ಅದು ರಿಕ್ವೆಸ್ಟ್ ಇದೆಯಲ್ಲ ಹೇಳ್ಬಿಡಿ ಈಗಲೇ ಅಥವಾ ನೆಕ್ಸ್ಟ್ ಆದ್ಮೇಲೆ ಹೇಳಿದ್ರು ಓಕೆ. ಈಗಲೇ ತಗೋಬಹುದು ಸರ್. ಪುರು ಸರ್ ಇದ್ರೆ ಅವರೊಂದು ಹಾಡ್ ಕೇಳ್ತಿದ್ದಾರೆ. ಪುರುಷೋತ್ತಮ್ ಇದ್ದಾರಾ? ಯಾವುದು? ನಾ ಇದೀನಪ್ಪ, ನಾ ಇದೀನಿ. ಹೇಳಿ ಸರ್, ಜೋರಾಗಿ ಹೇಳಿ. ಗುರುಕಿರಣ್ ಅವರೇ, ನೀವು ತುಂಬಾ ಸ್ವಾರಸ್ಯವಾಗಿ ಶುರು ಮಾಡಿದ್ರಿ. ನೀವು ಬಂದಾಗ ಜನ ಎಲ್ಲ ಎದ್ದು ಕುಣಿಯಾಟ ಮಾಡ್ತಿದ್ರು. ಓಕೆ, ಐ ವಾಂಟ್ ಯು ಟು ಕಂಪ್ಲೀಟ್ ದ ಪ್ರೋಗ್ರಾಮ್ ಇನ್ ದಟ್ ವೇ. ಓಕೆ, ನೀರು ಬಿಟ್ಟರೆ ಆಗ್ಲಿ, ನನ್ನ ಬಯಸಿಕೆಯಲ್ಲಿ ಸದಾ ಕಣ್ಣಲ್ಲೇ ಅನುರಾಧ ಮತ್ತೆ ಹೇಳೋದು. ಆರ್ ಪ್ರಿಪರೇಷನ್ ಆಗದೆ ಇಲ್ಲದೆ ಇದ್ರೆ ಆಗೊಂಬಯ್ಯ ಅದು ಅನುರಾಧ ಸುಮಾರು ಸತಿ ಹಾಡಿದ್ದಾರೆ. ಅನುರಾಧ ಬಟ್ ಫ್ಯಾನ್ ಇದ್ದಂಗಿದೆ. ಎಸ್, ಅನುರಾಧ ಮೇಲಿದ್ರು. ಅಜಯ್ ವಾಜಪೇಯಿಯವರು ನನ್ನ ಮಗನ್ನ ಅಕ್ಕ ಐಡಲ್ ಮಾಡಿದ್ರು. ಗೊತ್ತಿಲ್ಲ, ಬಟ್ ಇಟ್ಸ್ songs you prefer, you sing it. But finally, Guru Kiran, you have to end the program. You start the program so nimmu bandaga manchik bandaga you created a great adna we should end the program in that way. Sure. Thank you. ಯಾವಾಗ ಎಂಡ್ ಮಾಡ್ಬೇಕಂತ ಹೇಳಿದ್ರೆ ಆವಾಗಲೇ ಎಂಡ್ ಮಾಡೋದು ನಾವು. ಇಲ್ಲಪ್ಪ, ಅಷ್ಟರಲ್ಲಿ ಆಡ್ತಾ ಇರ್ತೀವಿ.
ಇಲ್ಲ ನೀವು ಎಂಡ್ ಮಾಡಿ. ನೀವು ಇಲ್ಲಿ ಮನೆಯಲ್ಲೆಲ್ಲ ಕುಣಿತಿದ್ದಾರೆ, ಲೆಟ್ ದಮ್ ಡ್ಯಾನ್ಸ್ ಅಟ್ ಹೋಮ್. ಓಕೆ, end the program in your don't go back to the old songs. ನಾನು ಹಳೆ ಪೀಳಿಗೆನವನು. Don't go back to the old songs. Get you the new song, end the program. Let the kids enjoy the dances. ಇಲ್ಲ ಇವನ್ ಓಲ್ಡ್ ಸಾಂಗ್ ಜನ ಕುಣಿತಾರೆ ಡೆಫಿನೆಟ್ ಆಗಿ. ಓಲ್ಡ್ ಸಾಂಗ್ಸ್ ಯಾವತ್ತು ನಮ್ಮ ಹೃದಯದಲ್ಲಿ ಒಳಗೆ ಇದ್ದೇ ಇರುತ್ತೆ. ಯಾವತ್ತು ಓಲ್ಡ್ ಸಾಂಗ್ ಯಾವತ್ತು ಹೇಳೋದಂದ್ರೆ ನೆನಪಿರೋ ಸಾಂಗ್ ಅನ್ನು ಮಾತ್ರ ನಾವು ಓಲ್ಡ್ ಸಾಂಗ್ ಅಂತ ಹೇಳೋದು. ಮರ್ತೋಗೋ ಸಾಂಗ್ ಮರ್ತೋಗುತ್ತೆ. ಓಲ್ಡ್ ಸಾಂಗ್ಸ್ ನೆನಪಿರೋ ಸಾಂಗ್ಸ್ ಅಂದ್ರೆ ಡೆಫಿನೆಟ್ ಆಗಿ ತುಂಬಾ ಒಳ್ಳೆ ಸಾಂಗ್ಸ್ ಅಂತಲೇ ಲೆಕ್ಕ. ಸೊ ಗುರು ಸರ್ ಕಣ್ಣೀರು. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಎಲ್ಲರೂ ಚಪ್ಪಾಳಿ ಹೊಡಿಬೋದಲ್ಲಿ ತಾಳಕ್ಕೆ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. That's Solomon for you all. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಕೂಡಿನಲ್ಲಿ ವಾಸಿ ಮನದಿ ಕಾದಿದೆ, ಹಿತವು ಎಲ್ಲಿ ನಾವು ಬೇರೆಯಾದರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿಮ್ಮ ಬಿಟ್ಟು ನಮ್ಮ ಬಿಟ್ಟು ನಿಮ್ಮ ಜೀವನ ಸಾಗದು, ಜೀವನ ಸಾಗದು. ಲಾ 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 ಲಾ. Thank you.
ಓಹೋ 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 ಅಮ್ಮನದ ಅಮ್ಮಿನಲ್ಲಿ ಹೆಸರನು ಅಮ್ಮನ ಹೆಸರನು ಅಕ್ಕಿಗಳ ಅಂತರಂಗ ಹಾಡುವುದು ಆಂಗ್ಲದಲ್ಲಿ ನಿಂದು ಹೆಸರನು 1 2 3 4 ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿ ಓ ಗೆಳತಿ ಓ ಗೆಳತಿಯೇ ಗೆಳತಿಯೇ ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳೆಯನೇ ಓ ಗೆಳೆಯನೇ ಓ ಗೆಳೆಯನೇ ಗೆಳೆಯನೇ ನೆಲ ಮುತ್ತಾಡೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಹೃದಯ ಆ ನದಿಯ ಮೊಗದಲ್ಲಿ ರವಿ ತಂಪಾಗೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಹೃದಯ ಪ್ರೀತಿ ಸೋಲದಂತೆ ಸ್ನೇಹ ಪಾಡದಂತೆ ಆಸೆ ತೀರದಂತೆ ಹಕ್ಕಿಗಳ ಅಂತರಂಗ ಹಾಡುತ್ತಿದೆ ಹೂವುಗಳ ವರ್ಣಗಳ ಮಿಂಚುತ್ತಿದೆ ಗುಡ್ಡಗಳ ತಂಬೆಲರು ಬೀಸುತ್ತಿವೆ ಎಲ್ಲ ಮರ ಹಣ್ಣುಗಳು ತೂಗುತ್ತಿವೆ ಮೂಡಣಕ್ಕೆ ಜೀವ ತಂದ ಪಶ್ಚಿಮಕ್ಕೆ ಭಾವ ತಂದ ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ ಮನದ ಇರುಳಿನಲ್ಲಿ ನೀ ಸುರಿದೆ ಹೊಂಗಿರಣ ಬದುಕೆ ಬಲವಾಗಿರಲು ನಿಜ ನೀನೇ ಕಾರಣ ಬರದ ನಿದಿರೆಯಲಿ ನೀ ಸುರಿದೆ ಕನಸುಗಳ ಕನಸೇ ನನಸಾಗಿರಲು ನಿಜ ನೀನೇ ಕಾರಣ ಸಂಜೆ ಹೆಣ್ಣು ನೀನು ನನ್ನ ಬಾಳ ಜೇನು ಇನ್ನು ನಾನು ನೀನು ಏಳು ಬಣ್ಣ ಒಂದು ಮರು ಹೆಸರು ಕೊಂಬೆಗಳ ಬೇಲಿಯಲ್ಲಿ ನಿಂತಿಗನು ನಾಳೆಗಳ ಹೊತ್ತು ತರೋ ನೆಸರನು ಪ್ರೇಮಿಗಳ ಕದ್ದು ಕದ್ದು ನೋಡುವನು ನನ್ನ ನಿನ್ನ ಪ್ರೀತಿ ಕಂಡ ಸೂರ್ಯನನ್ನ ಜಾರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ Thank you, sir. Thank you. Ajit, how's it going? Ajit? Awesome, awesome, Guru sir. More than 600 people across. Awesome. Everybody is enjoying. It's really good. Okay. You want to take one more request or? Thank you, sir. Huh? Yeah. The next request. Yeah, you can give the request. Jayant sir, if you're around, please. Jen sir, I think you have to unmute yourself. Namaste. I will unmute 1 second. Me, guys. Yeah, we can hear. Somebody has to. ಅನ್ಮ್ಯೂಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಗುರುಕಿರಣ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಾನು 2 ವಿಷಯಗಳು ಮುಖ್ಯವಾಗಿ ಹೇಳ್ತೀನಿ. ಮೊದಲನೇದು, ಐ ವಾಂಟ್ ಟು ಕಂಗ್ರಾಚುಲೇಟ್ ಯು. ಯಾಕಂದ್ರೆ ನೀವು 100 ಸಿನಿಮಾಗಳಿಗೆ ಕನ್ನಡ ಚಿತ್ರಗಳಿಗೆ ಸಂಗೀತ ಕೊಟ್ಟಿದ್ದೀರಾ. ಇದನ್ನ ಯಾರು ಇವತ್ತು ಹೇಳಲಿಲ್ಲ. ಅದು ಬಹಳ ಮುಖ್ಯವಾದಂತ ಮೈಲ್ ಸ್ಟೋನ್. ಆಮೇಲೆ
ಒಂಥರ ಇದು ಸ್ಟ್ರೇಂಜ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ನಿಮ್ಮ ಮೊದಲು ಕನ್ನಡದ ಆಕಾರ ಎ ಇಂದ ಶುರು ಮಾಡಿದ್ರೆ ನಿಮ್ಮ 100ನೇ ಸಿನಿಮಾ ಆಯುಷ್ಮಾನ್ ಭವ ಅಂದ್ರೆ ನಿಮ್ ಕನ್ನಡದಲ್ಲಿ ದಯವಿಟ್ಟು ದೀರ್ಘಾಯುಷ್ಮಾನ್ ಭವ ಆಗ್ಬೇಕು ಅಂತ ನಮ್ಮ ಪ್ರಾರ್ಥನೆ. 3ನೇ ಬಹಳ ಮುಖ್ಯವಾದ ಹೇಳ್ಬೇಕು ಅಂದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಿದ್ದು 2006 ಅಕ್ಕನಲ್ಲಿ. ಆಗ ನೀವು ಬಂದಾಗ ನಮ್ಮ ಮಕ್ಕಳು ಆಗ ಚಿಕ್ಕ ಹುಡುಗರಾಗಿದ್ದಾಗ ಗುರುವಿಗೆ ನಮನ ಅಂತ ಒಂದು ಡ್ಯಾನ್ಸ್ ಮೆಡ್ಲೆ ಮಾಡಿದ್ರು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಬಿಕಮ್ ಎ ಪಾರ್ಟ್ ಆಫ್ ದೇರ್ ಮೆಮರಿ. ಸೊ ಥ್ಯಾಂಕ್ ಯು ವೆರಿ ಮಚ್. Thank you very much. And I had requested one of the two songs, either Aptamitra the Bara Bara, illade idre MTV Subulakshmige you can take it in the finale. Okay. The choice is yours. And last point is when you are singing the last song about Dhamma, my wife was in tears. This is Sumana. Really, ನಮಸ್ಕಾರ. ಅದಂತೂ ತುಂಬಾ ಬೇಸರ ಆಯ್ತು ಕೇಳಿ. ನೀವ್ ಎಲ್ಲಾ ಹಾಡುಗಳು, ನೀವ್ ಏನೇನ್ ಹಾಡುಗಳು ಹೇಳಿದ್ರು ಪ್ರತಿಯೊಂದು ಸೂಪರ್ ಹಿಟ್. ನಾವ್ ಯಾವಾಗ ನೋಡ್ಲಿ ಎಂಜಾಯ್ ಮಾಡ್ತೀವಿ. ಲಾಸ್ಟ್ ಟೈಮ್ ಹಳೆ ಹಿಂದಿನ ಹಾಡು ಹೇಳಿದ್ದು ತುಂಬಾ ರಿಯಲಿ ಬೇಸರ ಆಯ್ತು. So just cheer us up. Thank you very much. Happy Father's Day. Thank you. Thank you. ಈಗ I'll sing the song definitely. ನಾನು ಈಗಲೇ ಹೇಳೋದು ಲಾಸ್ಟಿಗೆ ಎಂಡ್ ಜೋರಾಗಿ ಮಾಡಬೇಕು ಅಂತ. ಐ ಥಿಂಕ್ I'll end the song with the same request. ನಮ್ಮ MTV ಸುಬ್ಬಲಕ್ಷ್ಮಿಗೆ ಇವನು ನನ್ನ ಫೇವ್ರೇಟು. ಉದಿತ್ ನಾರಾಯಣ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಹಾಡಿರೋ ಸಾಂಗ್ ಅದು. ನಾನು ಇನ್ನೊಂದು ಐ ಥಿಂಕ್ ತುಂಬ ಜನರಿಗೆ ನನ್ನ ಫೇವ್ರೇಟ್ ಇದು. ನಾನು ಚಿಕ್ಕವನಿರುವಾಗ ಮೋಸ್ಟ್ ಫೇವ್ರೇಟ್ ಸಾಂಗ್ ಅಂದರೆ ಇದೇ ಇದ್ದಿದ್ದು ನನಗೆ. ಯಾವತ್ತು ರೇಡಿಯೋದಲ್ಲಿ ಬರುತ್ತೆ ಅಂತ ಕಾಯ್ತಾ ಇದೆ. ಆಗ ಗ್ಯಾರಂಟಿ ಈಗ ಖುಷಿ. ಈಗ ಅಂದರೆ ವಿ ಆರ್ ಮಚ್ ಪ್ರಿವಿಲೇಜ್. ಯಾವ ಸಾಂಗ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ಐಪಾಡ್ ಆರ್ ಯು ಕ್ಯಾನ್ ಜಸ್ಟ್ ಪ್ಲೇ ಅ ಸಾಂಗ್, ಫೇವ್ರೇಟ್ ಸಾಂಗ್ ಲಿಸ್ಟ್ ಮಾಡಿರ್ಬೋದು. ಆ ಟೈಮಲ್ಲಿ ನಮಗೆ ರೇಡಿಯೋದಲ್ಲಿ ಬರಬೇಕು, ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಅಂತ. ಎಷ್ಟು ಚೆನ್ನಾಗಿತ್ತು. ಇಟ್ಸ್ ನಾಟ್ ಎ ಹಿಟ್ ಫಿಲ್ಮ್, ಬಟ್ ಆ ಸಾಂಗ್ ಪರ್ಟಿಕ್ಯುಲರ್ ನನ್ನನ್ನು ಯಾವತ್ತೂ ಕಾಡ್ತಾ ಇರುತ್ತೆ. SP ಸರ್ ಹಾಡಿದ್ದು, ಅವ್ರು ಯಾವ ಥರ ಹೆಂಗೆ ಹಾಡಿದ್ರಿ ಇದನ್ನು ಅಂತ ನಾನು ಇವತ್ತುವರೆಗೂ ಕನ್ಫ್ಯೂಷನಲ್ಲಿದ್ದೀನಿ. ಆಮೇಲೆ ಈ ಸಾಂಗನ್ನು ನಾನು SP ಬಾಲಸುಬ್ರಹ್ಮಣ್ಯ ಎದುರುಗಡೆನೂ ಹಾಡಿದ್ದೀನಿ. ಸೊ ಆ್ಯಕ್ಚುಲಿ ಈ ಅಪ್ರಿಷಿಯೇಟೆಡ್. ಯಾಕಂದರೆ ಇಟ್ಸ್ ಆನ್ ಸ್ಟೇಜ್ ಇಸ್ ಅ ಲಿಟಲ್ ಚಾಲೆಂಜಿಂಗ್ ಸಾಂಗ್ ಟು ಸಿಂಗ್. ದೇವರ ದುಡ್ಡು ಅಂತ ಚಿತ್ರದ ಹೆಸರು. ತರಿ ಕೆರೆ ಎರಿ ಮೇಲೆ 3 ಕರಿ ಕುರಿ ಮರಿ ಅಂತ ಲಿರಿಕ್ಸ್ ಇರೋದು. ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಫ್ ದೇ ಆರ್ ಓವರ್ 40 ಅವ್ರಿಗೆ 100% ಈ ಸಾಂಗ್ ಗೊತ್ತಿರುತ್ತೆ, 100% ಗೊತ್ತಿರುತ್ತೆ. ಐ ಜಸ್ಟ್ ಟ್ರೈ ಸಿಂಗಿಂಗ್ ದ ಸಾಂಗ್ ವಿತ್ ಸಮ್ ನೈಸ್ ವಿಜುವಲ್ಸ್ ಅಗೇನ್. ಎಸ್, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ ಮಾಡಿತ್ತು, ಹಾಯಾಗಿ ಮಾಡಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ ಮಾಡಿತ್ತು, ಹಾಯಾಗಿ ಮಾಡಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮಾರಿ ಮಾಡಿತ್ತು, ಹಾಗಾಗಿ ಮಾಡಿತ್ತು 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 ಮಾಡಿತ್ತು. ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಕಬ್ಬತ್ತೋಳ, ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಕಬ್ಬತ್ತೋಳ, ಕೂರಿ ಕಡೆ ನೋಡಿಕೊಂಡು ಬರ್ತಿತ್ತು, ತಿನ್ನೋಕ್ ಬರ್ತಿತ್ತು. ಬಾಯಲ್ಲಿ ನೀರು ಚಪ್ಪಸ್ಕೊಂಡು
ಕಣ್ಣು ಕಣ್ಣು ಕೆಕ್ಕಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪರ್ಸ್ಕೊಂಡು ಕಣ್ಣು ಕಣ್ಣು ಕೆಕ್ಕಿಸ್ಕೊಂಡು ಗುರಿ ನೋಡಿ ಹಬ್ಬ ಎಂದು ಕಾದೆತ್ತು ತಿನ್ನು ಕಾದೆತ್ತು ಬಾಲಗೀಲ ಸೆಟ್ಟಿಸ್ಕೊಂಡು ಬಾಲಗೀಲ ಸೆಟ್ಟಿಸ್ಕೊಂಡು ಹಾರೋ ಹೊತ್ತೆ ಹಾಳು ಸಿನು ಬಂದೋಯ್ತು ಕಾಲು ಜಾರಿ ತೋಳ ಕೇಳಕ್ ಬಿದ್ದೋಯ್ತು ಮಾರಿ ಕೂರಿ ಮಾರಿ ಕರಿ ಕೂರಿ ಮಾರಿ ಮೂರು ಕರಿ ಕೂರಿ ಮಾರಿ ಮೇಲೆ ಮೂರು ಕರಿ ಕೂರಿ ಮಾರಿ ಏರಿ ಮೇಲೆ ಮೂರು ಕರಿ ಕೂರಿ ಮಾರಿ ಕಾರಿ ಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮಾರಿ ತರಕಾರಿ ಏರಿ ಮೇಲೆ ಮೂರು ಕರಿ ಕೂರಿ ಮಾರಿ ತರಕಾರಿ ಏರಿ ಮೇಲೆ ಮೂರು ಕರಿ ಕೂರಿ ಮಾರಿ ಆಯಾಗಿ ಮಾಡಿದ್ದು 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 ಮೋಡದ ಮಧ್ಯೆ ಗುಡುಗೋ ಹಾಗೆ ಭೂಮಿ ಎಲ್ಲ ನಡುಗೋ ಹಾಗೆ ಮೋಡದ ಮಧ್ಯೆ ಗುಡುಗೋ ಹಾಗೆ ಭೂಮಿ ಎಲ್ಲ ನಡುಗೋ ಹಾಗೆ ಜೋರ ಕರ್ಷಣೆ ಮಾಡ್ತಾ ಸಿಂಹ ಬರ್ತಿತ್ತು ಹಸ್ಕೊಂಡ್ ಬರ್ತಿತ್ತು ನೀರಲ್ಲಿ ಬಿಟ್ಕೊಂಡ್ ಬರೋ ತೋಳ ತಿನ್ನೋ ತನಕ ಬಿಟ್ಕೊಂಡ್ ಬಾಯಿ ನುಗ್ಗಿತ್ತು ಸಿಂಹ ತೋಳ ತೋಳ ಸಿಂಹ ಸಿಂಹ ತೋಳ ತೋಳ ಸಿಂಹ ಹೆದರ್ಕೊಂಡು ತೋಳ ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡು ಓಡೋಯ್ತು ಬೇಳ ಹಾಕಿದ್ ಬಲ್ಲೆಗ್ ಸಿಂಹ ಸಿಕ್ಬಿತ್ತು ತೋಳ ಓಡೋಯ್ತು ಸಿಂಹ ಸಿಕ್ಬಿತ್ತು ಇಷ್ಟೆಲ್ಲ ಆದ್ರೂ ತರೀಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮಾರಿ ಮಾಡಿತ್ತು ಹಾಯಾಗಿ ಮಾಡಿತ್ತು ನೀ 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 ಪಾನಿ ಪ ಮಗ ಮಗ ಸ ದ ದ ದ ದ ಗ ಗ ಗ ಗ ಗಾಯ ಗಾಯ ಗ ಗ ಮ ಸ ಸ ಗ ಸ ನಿ ಸ ದ ಸ ದ ಸ ದ ಸ ದ ಸ ದ ಸ ತಾರೀಕೆರೆ ತಾರೀಕೆರೆ ತರೀಕೆರೆ ಎದಿ ಮೇಲೆ ಮೂರು ಕರಿ ಕುರಿ ಮಾರಿ ಮಾಡಿತ್ತು ಯಾರಿಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾರಿ ತಾರೀಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾರಿ ತಾರೀಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾರಿ ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾರಿ ತಾರೀಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾಡಿತ್ತು 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 That was one of my favorites for you. Okay. Iga, we've got again Anuradha and Ajay coming here. So, again, one of my compositions from Kanti, S.P. Balasubramaniam ಮತ್ತು K.S. Chitra ಅವರು ಹಾಡಿದ ಹಾಡನ್ನು ನಮ್ಮ ಫೇವ್ರೆಟ್ ಸಿಂಗರ್ಸ್ ಹಾಡ್ತಾ ಇದ್ದಾರೆ. ಟೈಟಲ್ಡ್ ಜಿನು ಜಿನುಗೋ ಜೇನಹನಿ ಅಂತ, ರಿಟನ್ ಬೈ ಕವಿರಾಜ್. ರೆಡಿ ಗೈಸ್? ಓಕೆ, ನೀವು ರೆಡಿನಾ? I should get some interaction. Yes, Guru Kiran, super. Okay.
ಆಸಮ್. ಅದೇನ್ ಮಾಡ್ತೀವಿ Sure, ಗೊತ್ತಾ? sure. ಸ್ವಲ್ಪ ಸೈಲೆನ್ಸ್ ಇರ್ಲಿ ಅಂತ ಸುಮಾರು ಜನ ಮ್ಯೂಟ್ ಮಾಡಿದೀವಿ, ಲೈಕ್ ನಾಯ್ಸ್ ಬರ್ದೇ ಇರ್ಲಿ ಅಂತ. ಬಟ್ ಎವ್ರಿಬಡಿ ಇಸ್ ಎಂಜಾಯಿಂಗ್ ಆಸಮ್ ಶೋ. ಪ್ಲೀಸ್ ಕಂಟಿನ್ಯೂ. ಜಿನು ಜಿನುಗೋ ಜೇನಾಗಲಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ಜಿನು ಜಿನುಗೋ ಜೇನಾಗಲಿ ಮಿನು ಮಿನುಗೋ ತುಟಿಗೆ ಇಬ್ಬನಿ ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ಜಿನು ಜಿನುಗೋ ಜೇನಾಗಲಿ ಮಿನು ಮಿನುಗೋ ತುಟಿಗೆ ಇಬ್ಬನಿ. ಒಮ್ಮೊಮ್ಮೆ ನಾನೇ ಕೇಳೋದು ನನ್ನೇ, ನೀ ಸೂರ್ಯನ ಬಂಧುವೇ. ನಿನ್ನನ್ನು ಕಂಡೆ ನಾನಂದುಕೊಂಡೆ ಆ ಮಿಂಚು ಕೊಂಚ ನಿಲ್ಲದು, ಬರಿ ಮಿಂಚಿ ಹೋಗುತ್ತಿಹುದು. ನಿನ್ನ ಕಾಂತಿ ಕಂಡು ನಸು ನಾಚಿಕೊಂಡು ಬರಿ ಮುಗಿಲಲೇನುಗಿಹುದು. ಜೇನು ಜೇನು ಜೇನಾಗಲಿ ಮಿನು ಮಿನುಗೋ ತುಟಿಗೆ ಇಬ್ಬನಿ. ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ನೀನಕ್ಕ ಮೂಡಿ ಯಾಚುಕ್ಕಿ ನೋಡಿ ಬಾನಿಂದಲೇ ಜಾರಿದೆ. ಆ ಬೆಳ್ಳಿ ಮೋಡ ಬೆಳ್ಳಕ್ಕಿ ಕೂಡ ನಿನ್ನ ನೋಡುತ್ತಾ ನಿಂತಿದೆ. ಆ ಚೈತ್ರ ಚಿತ್ತ ಬರೆದು ಆ ಚಿತ್ರ ಜೀವ ತಳೆದು ಎದೆ ಭೂಮಿಯಲ್ಲಿ ಹಸಿರನ್ನು ಚೆಲ್ಲಿ ಹರುಷವ ಹರಿದು. ಜಿನು ಜಿನುಗೋ ಜೇನಾಗಲಿ ಮಿನು ಮಿನುಗೋ ತುಟಿಗೆ ಇಬ್ಬನಿ. ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. Thank you. Thank you. And this is one of my favorites of Guru Sir's. I love this song. We wanted ತುಂಬಾ this ಚೆನ್ನಾಗಿ song. ಬಂತು ಅನುರಾಧ Thank you. and Thank you so ಅಜಯ್ much. ಅವರೇ. ವೆರಿ ನೈಸ್. The best way to thank a composer is sing the song well, and she's done a good job.
ಇಟ್ಸ್ ಎ ಲಿಟಲ್ ಕಾಂಪ್ಲಿಕೇಟೆಡ್ ಕಂಪೋಸಿಷನ್ನು, ಕೇಳೋಕ್ಕೆ ಸುಲಭ ಇರುತ್ತೆ, ಬಟ್ ನೋಟ್ಸ್ ಸಾಧಾರಣ ಎಲ್ಲ ಪ್ಯಾಟರ್ನ್ ಆಫ್ ನೋಟ್ಸ್ ಬರುತ್ತೆ ಅದರಲ್ಲಿ, ಆಲ್ ದ ನೋಟ್ಸ್ ಅಂದರೆ 7 ನೋಟ್ಸ್ ಬದಲು ಅಬೌಟ್ ಆಲ್ ದ 10 ನೋಟ್ಸ್ ಬರುತ್ತೆ, 3 ಅದರ್ ನೋಟ್ಸ್ ಆಲ್ಸೋ ಕಮಿಂಗ್ ಟು ದ ಸಾಂಗ್. ಸೊ ಕಂಪ್ಯಾರಿಟಿವ್ಲಿ ವೆರಿ ಗುಡ್ ಸಾಂಗ್. ಆ್ಯಂಡ್ ಯಾಕೆಂದರೆ ಚಿತ್ರ ಅವರಿಗೂ ಎಸ್ ಪಿ ಸರ್ ಅವರಿಗೂ ದಟ್ಸ್ ಅ ವೆರಿ ಈಸಿ ಸಾಂಗ್ ಫಾರ್ ದೆಮ್ ಟು ಸಿಂಗ್, ಬಟ್ ಅದು ಫಾರ್ ಅದರ್ಸ್ ಇಟ್ಸ್ ವೆರಿ ಟಫ್. ಐ ಜಸ್ಟ್ ವಾಂಟ್ ಟು ಇಂಟ್ರಡ್ಯೂಸ್ ನಿಮ್ಮನ್ನು ಎಂಟರ್ಟೈನ್ ಮಾಡಿದ ಮಜಾ ಭಾರತ ತಂಡದವ್ರನ್ನ ಐ ಜಸ್ಟ್ ವಾಂಟ್ ಟು ಇಂಟ್ರಡ್ಯೂಸ್ ಒನ್ ಬೈ ಒನ್. ವಿವ್ ಗಾಟ್ ಜಗದೀಶ್ ಕುಮಾರ್, ಅಕ್ಕ ಜಗಪ್ಪ ಸೂಪರ್ ಜಗಪ್ಪ, ಸಿಕ್ಕಾಪಟ್ಟೆ ಫ್ಯಾನ್ ಇದ್ದಾರೆ ನ್ಯೂಯಾರ್ಕ್ ನಿಮಗೆ. ಯಾಕಂದರೆ ದಿಸ್ ಇಸ್ ಸುಷ್ಮಿತಾ, ನಾವು ಪ್ರೀತಿಯಿಂದ ಸುಸ್ಸು ಅಂತ ಕರಿತೀವಿ. ಓಕೆ, ಆ್ಯಂಡ್ ಶೀ ಈಸ್ ಆಲ್ಸೋ ಒನ್ ಆಫ್ ದ ವಂಡರ್ಫುಲ್ ಟ್ಯಾಲೆಂಟೆಡ್ ಆರ್ಟಿಸ್ಟು. ಅಮ್ಮ ಐ ಲವ್ ಯು ನಾನು ಹಾಡು ಕೇಳೋದಲ್ಲ, ಈವನ್ ಶೀ ಈಸ್ ಪರ್ಫಾರ್ಮ್ಡ್ ಇನ್ ದ ಫಿಲ್ಮ್, ಶೀ ಈಸ್ ಡನ್ ಎ ಮೇಜರ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಆ್ಯಂಡ್ ವಿವ್ ಗಾಟ್ ಮಾನಸ ಹಿಯರ್, ಶೀ ಈಸ್ ಆಲ್ಸೋ ನಮ್ಮ ಸೀನಿಯರ್ ಆರ್ಟಿಸ್ಟಲ್ಲಿ ಅವ್ರು ಮಜಾ ಭಾರತದಲ್ಲಿ ಎವ್ರಿ ಸೀಸನ್ ನೆಕ್ಸ್ಟ್ ಇಯರ್ ಬರಬೇಕಾದ್ರೆ ಕ್ಯಾಲಿಬರ್ ಇಲ್ದಿದ್ರೆ ವಿ ಡೋಂಟ್ ಪುಷ್ ದೆಮ್. ಸೊ ಹೊಸಬ್ರು ಬರ್ತಾರೆ, ಹಳಬ್ರಲ್ಲಿ ಸ್ವಲ್ಪ ವೀಕೆಸ್ಟು ವಿಲ್ ಬಿ ಪುಷ್ಡ್ ಔಟ್. ಸೊ ಇವರು ಪಾಸ್ಟ್ 3 ಸೀಸನ್ನಿಂದ ಇದ್ದಾರೆ. ಸೊ ದೀಸ್ ಆರ್ ದ ಬೆಸ್ಟ್ ಆಫ್ ದ ಆರ್ಟಿಸ್ಟ್ ಆ್ಯಂಡ್ ವಿ ಆರ್ ಪ್ರೌಡ್ ದಟ್ ಕರ್ನಾಟಕ ಹ್ಯಾಸ್ ಗಾಟ್ ಸಚ್ ಲವ್ಲಿ ಸ್ಟೇಜಲ್ಲಿ. ಪಿಕ್ಚರಲ್ಲಿ ಕಾಮಿಡಿ ಮಾಡೋದು ಬೇರೆ, ಬಟ್ ಸ್ಟೇಜಲ್ಲಿ ಕಾಮಿಡಿ ಮಾಡೋದು ಬೇರೆ. ಸ್ಟೇಜಲ್ಲಿ ನಗಿಸೋದಿದ್ರೆ ಇಟ್ಸ್ ಕಾಲ್ಡ್ ರಿಯಲ್ ಟ್ಯಾಲೆಂಟ್, ಯಾಕೆಂದರೆ ಇಟ್ಸ್ ಆನ್ ದ ಸ್ಪಾಟ್, ದರ್ ಇಸ್ ನೋ ಎಡಿಟಿಂಗ್. ಆ್ಯಂಡ್ ನಮ್ಮಲ್ಲಿ ಟೆಕ್ನಿಕಲಿ ದಿಸ್ ಜಸ್ಟ್ ಓಕೆ, ನಾಟ್ ಟೂ ಗುಡ್. ಆ್ಯಂಡ್ ವಿ ಆರ್ ಡೂಯಿಂಗ್ ಈಗ ಶೋಸ್ ಅಂತ ಮಾಡ್ತಾ ಇದ್ದೀವಿ. ವಿ ಆರ್ ಸ್ಟಾರ್ಟ್ ಅ ಸ್ಮಾಲ್ ಇವೆಂಟ್ ಕಂಪ್ನಿ. ಸೊ ನಮ್ಮದು ಶೋ ಅಲ್ದಿದ್ರು ಬೇರೆಯವ್ರ ಶೋ, ವಿ ಆರ್ಗನೈಸ್ ದ ಶೋ, ವಿಲ್ ಡೂ ಇಟ್ ಆ್ಯಂಡ್ ಪ್ರೆಸೆಂಟ್ ಇಟ್ ನೈಸ್ಲಿ. ಸೊ ಥ್ಯಾಂಕ್ಸ್ ಮಜಾ ಭಾರತ ಆರ್ಟಿಸ್ಟು ನಮ್ಮಲ್ಲಿ ಬಂದು ಸಪೋರ್ಟ್ ನಿಮ್ಮನ್ನು ಮಾಡಿದ್ದಕ್ಕೆ ನಿಮ್ಮ ಪರವಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುರು ಸರ್ ಅವ್ರು ಹೋಗೋಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಕನ್ನಡ ಕೂಟ ನ್ಯೂಯಾರ್ಕ್ ವತಿಯಿಂದ ಮಜಾ ಭಾರತ ತಂಡಕ್ಕೆ ತುಂಬಾ ಧನ್ಯವಾದಗಳು. ಏನ್ ಹೇಳ್ತೀನಿ ಅಂದ್ರೆ ತುಂಬಾ ಡಿಮ್ಯಾಂಡ್ ಇತ್ತು, ಜಗಪ್ಪ ಅವರೇ ನಿಮ್ಗೆ ಜಗಪ್ಪ ಅವರೇ ಬರ್ಬೇಕು, ಟೀಮೇ ಬರ್ಬೇಕು, ಮಜಾ ಭಾರತದ ಟೀಮೇ ಬರ್ಬೇಕು ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹಾಗಾಗಿ ನಾನು ಹಲವಾರು ಸರಿ ಇವ್ರ ಸರ್ನ ಗುರುಕಿರಣ್ ಕೇಳ್ಕೊಂಡು ಹಾಕ್ಸಿದ್ದು. ತುಂಬಾ ರಿಕ್ವೆಸ್ಟ್ ಮಾಡಿ ಗುರುಕಿರಣ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಮಜಾ ಭಾರತ ಟೀಮ್. ಥ್ಯಾಂಕ್ ಯು ಸರ್. ಸ್ವಲ್ಪ ಹುಡುಗಿಯರು ಕಂಡ್ರೆ ಆಗಲ್ಲ, ಬೈತಾ ಇರ್ತಾನೆ ಯಾವತ್ತು, ನಿಜ ಜೀವನದಲ್ಲಿ ಅಷ್ಟೇ ಇಲ್ವಾ? ಹಂಗೇನಿಲ್ಲ ಸರ್, ಹೆಣ್ಮಕ್ಳು ಗಂಡು ಮಕ್ಳ ಕಷ್ಟನ ನೋಡ್ಕೊಂಡು ಯಾರು ಮಾತಾಡ್ತಾ ಇಲ್ವಲ್ಲ ಅಂದಾಗ ನಾನಾದ್ರೂ ಮಾತಾಡೋಣ ಒಂಚೂರು ಅಂತಂದ್ಬಿಟ್ಟು ಮಾತಾಡ್ತೇನೆ. ಇಲ್ಲ, ಜಗಪ್ಪ ಅವ್ರು ಎಲ್ಲರೂ ಮ್ಯೂಟ್ ಅಲ್ಲಿ ಇದ್ರು, ಹಾಗಾಗಿ ತುಂಬಾ ಜನ ಎಂಜಾಯ್ ಮಾಡಿದ್ದಾರೆ. ಕಮೆಂಟ್ ಬರಲ್ಲ, ಇದು ಆನ್ಲೈನ್ ಸ್ವಲ್ಪ ಕಷ್ಟ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಲ್ಲ ಮನೋರಂಜನೆಗೆ ಮಾಡಿತ್ತು ಸರ್, ಎಲ್ಲ ಹೆಣ್ಮಕ್ಳಿಗೂ ಸಾರಿ ಕೇಳ್ತೀನಿ, ಎಲ್ಲ ಮನೋರಂಜನೆಗೋಸ್ಕರ ಮಾಡಿತ್ತು ಅಷ್ಟೇ ಸರ್. USA ಯಲ್ಲೂ ಹೆಣ್ತೀರ ಹಂಗೇನಾ ಸರ್? ಸರ್ ಚೀನಾದಲ್ಲಿ ಎಲ್ಲರ ಫೇಸೂ ಒಂದೇ ಥರ ಇರುತ್ತಂತೆ, ಹಂಗೆ ಇಂಡಿಯಾದಲ್ಲಾಗಲಿ ಫಾರಿನಲ್ಲಾಗಲಿ ಎಲ್ಲಾದರೂ ಅಷ್ಟೇ ಹೆಣ್ತೀರು ಅಂದಮೇಲೆ ಒಂದೇ ಥರನೇ ಇರ್ತಾರೆ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸರ್ ಏನಾರು ತೊಂದರೆ ಆದರೆ ಗುರು ಸರ್ಗೆ ಹೇಳಿ ಸರ್, ನಾನು ಗಂಡೆಗಳ ಒಂದು ಸಂಘನ ಕಟ್ಟಿದ್ದೀನಿ ಇಲ್ಲಿ. ಗಂಡ ಹುಲಿ ಸಂರಕ್ಷಣೆಗೆ ಬಂಡೀಪುರ ಹೇಗೋ ಅದೇ ಸರ್, ಹುಲಿ ಸಂರಕ್ಷಣೆಗೆ ಬಂಡೀಪುರ ಹೇಗೋ ಪತ್ನಿ ಪೀಡಿತರಿಗೆ ನಾನು ಒಂದು ಸಂಘನ ಕಟ್ಟಿದ್ದೀನಿ. ಆ ಸಂಘದಿಂದ ನ್ಯೂಯಾರ್ಕಿಗೆ ಬಂದು ಆ ಸಂಘನ ಸ್ಥಾಪನೆ ಮಾಡ್ತೀನಿ ಸರ್. ಸರಿ ಜಗಪ್ಪ, ನೀವೇ ಪ್ರೆಸಿಡೆಂಟ್. ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗುರು ಸರ್ಗೆ, ನಿಮಗೆ ಎಲ್ಲರಿಗೂ ನಾವು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವರು ಸುಷ್ಮಿತಾ ಅವ್ರದ್ದು ನಾರ್ತ್ ಕರ್ನಾಟಕ ಆಕ್ಸೆಂಟ್ ಇದೆಯಲ್ಲ, ಅದು ತುಂಬಾ ಹೈಲೈಟ್ ಅನ್ಸುತ್ತೆ. ಹಲೋ ಸರ್, ಹೇಗಿದ್ರ ಎಲ್ಲರೂ? ತುಂಬಾ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಹ್ಯಾಂಗದ್ರಿ? ಬಾಳ್ ಚಲೋ ಅದೇವ್ರಿ. ಚಲೋ ಅದ್ರಿ. ನೀವು ಉತ್ತರ ಕರ್ನಾಟಕದವ್ರೇನ್ರಿ? ಅಗ್ದಿ ಚಲೋ. ಹೌದ್ರಿ. ಆದ್ರ ನಾವು ಉತ್ತರ ಕರ್ನಾಟಕದವ್ರು ಅಲ್ರಿ. ಪಾಪ ಪಾಂಡು ಅಂತ ಒಂದು ಸೀರಿಯಲ್ ಬರ್ತಿತ್ರಿ, ಅದ್ರಾಗ ನಾವು ಉತ್ತರ ಕರ್ನಾಟಕ ಭಾಷೆನಾಗ ಮಾತಾಡ್ಬೇಕಂತ ಹೇಳಿದ್ರಿ, ಅದಕ್ಕೆ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾತಾಡಿನಿ. ಆದ್ರೆ ನಾನು ಪ್ರಾಪರ್ ನಂದು ಬ್ಯಾಂಗ್ಳೂರ್ ಐತಿ, ನಾನು ಬ್ಯಾಂಗ್ಳೂರ್ ಹಾಕಿ. ಆದ್ರೂ ಕೂಡ ಏನಾದ್ರೂ ತಪ್ಪಿದ್ರೆ ನನ್ನ ಕ್ಷಮಿಸ್ರಿ, ಯಾಕಂದ್ರೆ ಕಲ್ತು ಮಾತಾಡಕ್ ಹತ್ತೀನಿ.
ಖಂಡಿತ ಏನ್ ತಪ್ಪಿಲ್ಲಲ್ರಿ, ಬಾಳ ಚಲೋ ಹೇಳ್ತೀರಿ. ಥ್ಯಾಂಕ್ಸ್ ರೀ. ಗುಡ್ ಲಕ್. Yeah, one sec. This is Shruti from Atlanta, Georgia. My question to the team is that who are their inspiration in the music field and why? Specific question to Guru Kiran. His journey for his first movie and experience in working Upendra. Inspiration is nothing but audience. I was singing in stage before. Radio first. Amale R.D. Burman, Ilayaraja. We have got Michael Jackson was my performance guru, and Rahman for the sounding. So ಇದರಲ್ಲಿ ಏನೇನೋ ಸ್ವಲ್ಪ ಕಲಿತು ನಾವೇನೋ ಮಾಡೋಕ್ಕೆ ಶುರು ಮಾಡಿದ್ವಿ. Of course, Upendra was a friend of mine. It was easy working with him. I am not a totally filmy guy. So ತಮಾಷೆಯಾಗಿ ಒಂದು ಪಿಕ್ಚರ್ ಅಂತ ಮಾಡಿದೆ. ಒಂದು ಫಿಲ್ಮ್ ಆದ ತಕ್ಷಣ ಹಿಟ್ ಆಯ್ತು ಅದು. ಆಮೇಲೆ ಬೆಂಗಳೂರಲ್ಲಿ ನಾನು ಮತ್ತೆ ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದ ನಂತರ ಮತ್ತೆ 1 ವರ್ಷ ಬಿಟ್ಟು ಉಪೇಂದ್ರಾಗೆ ಬಂದೆ. ಉಪೇಂದ್ರ ಆದ ನಂತರ ಬೇರೆ ಪಿಕ್ಚರ್ ಮಾಡಿಲ್ಲ, ಮತ್ತೆ ಊರಿಗೆ ಹೋದೆ. ಐ ವಾಸ್ ನಾಟ್ ದ್ಯಾಟ್ ಪ್ರೊಫೆಷನಲ್, ನಾಟ್ ಬರಬೇಕು ಅಥವಾ ಐ ಡಿಂಟ್ ಹ್ಯಾವ್ ದ್ಯಾಟ್. ಇಲ್ಲಿ ಬಂದು ಸೆಟ್ಲ್ ಆಗೋದು ಖುಷಿ ಆಗ್ತಾಯಿತ್ತು, ಬಂದು ವರ್ಕ್ ಮಾಡೋಕ್ಕೆ ಖುಷಿ ಆಗ್ತಾಯಿತ್ತು. ಸೊ ಅಗೇನ್ ಐ ವಾಸ್ ಜಸ್ಟ್ ಟೆಲಿಂಗ್, ಉಪೇಂದ್ರ ವಾಸ್ ಮೈ ಫ್ರೆಂಡ್. ನಾನು ಮನೋಹರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಐ ವರ್ಕ್ಡ್ ಆಸ್ ಎ ಟ್ರ್ಯಾಕ್ ಸಿಂಗರ್, ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟ್ರು, ನಮಗೆ ಕಂಪೋಸಿಂಗ್ ಅಸಿಸ್ಟೆಂಟು, ಕೀಬೋರ್ಡ್ ಆರ್ಟಿಸ್ಟ್ ಆಗಿ ಎಲ್ಲ ವರ್ಕ್ ಮಾಡಿದೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್. ಇಟ್ಸ್ ಬಿಕಾಸ್ ಆಫ್ ಹಿಮ್ ಐ ಆಮ್ ಹಿಯರ್, ವಿ ಮನೋಹರಿಂದ. ಸೊ ಇಂಟ್ರಡ್ಯೂಸ್ ಮಾಡಿದ್ದು ಉಪೇಂದ್ರ ಅವರು. ಇಟ್ಸ್ ಆಲ್ ಬಾಟ್ ಮೀ ಹಿಯರ್. ಆ್ಯಂಡ್ ಎಲ್ಲದಕ್ಕಿಂತ ದ ಲವ್ ವಿಚ್ ಆಲ್ ಆಫ್ ಯು ಗಿವ್ ಇಸ್ ಮೋರ್ ದ್ಯಾನ್ ಎನಿಥಿಂಗ್ ಇನ್ ದ ವರ್ಲ್ಡ್. ಯಾವತ್ತು ಹೇಳ್ತಾರೆ ತಾಯಿ ಪ್ರೀತಿ ಹೈಯೆಸ್ಟ್ ಅಂತೆ. ಇವತ್ತು ಫಾದರ್ಸ್ ಡೇ, ಬಟ್ ಯಾವತ್ತು ಹೇಳೋದು ತಾಯಿ ಪ್ರೀತಿ ಹೈಯೆಸ್ಟು. ತಾಯಿ ಪ್ರೀತಿ ತನ್ನ ಮಗನಿಗೆ ಮಾತ್ರ ಸೀಮಿತ. ಬಟ್ ಅಭಿಮಾನಿಗಳ ಪ್ರೀತಿ ಅದು ಯಾವುದೋ ಬಾರ್ಡರ್ಸ್ ಏನೂ ಇಲ್ಲ. ಇಟ್ಸ್ ಜಸ್ಟ್ ಲವ್, ಸ್ಟ್ರೈಟ್ ಲವ್. ಯಾಕೆಂದರೆ ನಾವು ವಿ ಆರ್ ಬಿಸ್ನೆಸ್ ಪೀಪಲ್. ಲೈಕ್ ಬೇಸಿಕಲಿ ಏನಾಗುತ್ತೆ ಅಂದರೆ ನಾವು ಕೆಲಸ ಮಾಡ್ತೀವಿ, ದುಡ್ಡು ತಗೋತೀವಿ, ಹೋಗ್ತೀವಿ. ನೀವು ಪಿಕ್ಚರಿಗೆ ದುಡ್ಡು ತಗ್ತೀರಾ, ನೋಡ್ತೀರಾ, ಹೋಗ್ತೀರಾ. ಬಟ್ ಆಮೇಲೆ ಅದನ್ನು ಮೀರಿ ಒಂದು ರಿಲೇಷನ್ ಬರುತ್ತೆ ಅಲ್ಲ, ದಟ್ಸ್ ದ ತಾಯಿ ಪ್ರೀತಿಗಿಂತ ದೊಡ್ಡದು ಅಂತ ಹೇಳಬೇಕು ನಾನು. ಸೊ ಓಕೆ, ಈಗ ಮತ್ತೆ ಐ ಥಿಂಕ್ ವಿಲ್ ಗೋ ಲಿಟಲ್ ಫಾಸ್ಟ್ ಸಾಂಗ್ಸ್. ಅನುರಾಧ, ಇಸ್ ಯು ರೆಡಿ? ಸೊ ಐ ಟೆಲ್ ಅನುರಾಧ ಟು ಸಿಂಗ್ ಒಂದು ಹಳೆ ಸಾಂಗು ರಿಮಿಕ್ಸ್ ಆಗಿದೆ ಇತ್ತೀಚೆಗೆ. ಒಂದು ಹಿಟ್ ಫಿಲ್ಮ್, ಐ ಥಿಂಕ್ ಇಟ್ಸ್ ಮೇಡ್ ವೇವ್ಸ್ ಇನ್ ಬಾಲಿವುಡ್ ಟು ಕನ್ನಡ ಫಿಲ್ಮ್, KGF ಅಂತ. ಅಮೆರಿಕಾದಲ್ಲಿ ತುಂಬ ಚೆನ್ನಾಗಿ ಓಡಿತ್ತು. ಸೊ ಆ ಚಿತ್ರದ ಒಂದು ಹಾಡು, ಇಟ್ಸ್ ಜೋಕೆ, ಎಲ್ಲ ಈಶ್ವರಿ ಹಾಡಿದ್ದು ಒರಿಜಿನಲ್ಲು. ಇದನ್ನು ಈರಾ ಅವರು ಹಾಡಿದ್ದಾರೆ. ಸೊ ನಮಗೆ ಈಗ ಅನುರಾಧ ಅವರು ಹಾಡ್ತಾ ಇದ್ದಾರೆ. ಟೈಟಲ್ಡ್ ಜೋಕೆ ಅನುರಾಧ ಬಳ್ಳಿಯ ಮಿಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗನೇ ಅರಿವೆ ಸಂಜು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗನೇ ಸಂಜು. ಸಂಟ ಬಳುಕುವಾಗ, ಉಯ್ಯಾಲೆ ಆಡುವಾಗ, ಉಲ್ಲಾಸ ಪಡೋ ನೀಯೋಗೋ, ತುಂಟು ನಗೆಯ
ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ಅರಿವೇ ಸಂಚು ಕತ್ತಲಾಗಿದೆ ಬಲ್ಲೆಯ ಜಾಲದಿ ತಪ್ಪಿ ಓಡುವ ವಿಧಾನ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿಟ್ಟಾಗನೇ ಅರಿವೇ ಸಂಚು. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನೀವು ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ಎಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬಂತು ಅನುರಾಧ ಅವರೇ. ಥ್ಯಾಂಕ್ ಯು. ಓಕೆ, ಅಪ್ಪ ಐ ಲವ್ ಯು ಮತ್ತೆ ಹಾಡಬೇಕು ಅಂತ ರಿಕ್ವೆಸ್ಟ್ ಬಂತು. ಈ ಕಾರ್ಯಕ್ರಮವನ್ನು ಮೊದಲಿಗೆ ಶುರು ಮಾಡಿದೆ ಆ ಹಾಡಿಂದ. ಸೊ ಒಂದು ಚಿಕ್ಕ ತುಣುಕು ಮತ್ತೆ ಹಾಡ್ತಾ ಇದ್ದೀನಿ ನಿಮಗೋಸ್ಕರ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಥ್ಯಾಂಕ್ ಯು ಫಾರ್ ರಿಕ್ವೆಸ್ಟಿಂಗ್ ದಿಸ್ ಸಾಂಗ್ ಅಗೇನ್. ಮಂಜುನಾಥ್ ಅವರೇ, ಹ್ಯಾಪಿನಾ? Yeah, this is I think this is the request, and I think with this song we are planning to ಬರಿವೋಳು 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 MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸು ಬಿ ಚಾನಲ್ ತರ ಕೆಲಸ ಮಾಡು ಆಳು ನಾ ಆಳು. ನೀವು ಡ್ಯಾನ್ಸ್ ಮಾಡ್ಬೋದು. ಯು ಗಾಟ್ ಗುಡ್ ಸೌಂಡ್ ದೇರ್.
ಫ್ರೆಂಡಿಗೆ ಬೇವಚ್ಚು. ಲವ್ ಯು ಸ್ವೀಟ್ ಹಾರ್ಟ್. ತುಂಬ ಮುದ್ದಾಗ್ ಕಂಟಿ ಉಂಗಲ್ ಚಾಯ್ಸ್, ಕಣ್ಣಲ್ಲಿ ಲವ್ಲಿ ಸೀನ್, ಸಿಟಿ ಚಾನಲ್ಲು ಪ್ರಿಯಾ ರಾಗಾಲು, ಪ್ರೀಸೋದಿಯಾ ಟಿವಿ ನಾನೇನೆ, ಬರಿವೋಳು MTV ಸುಬ್ಬಲಕ್ಷ್ಮಿಗೆ ಬರಿವೋಳು CTV ಮಾದೇಗೌಡ್ರಿಗೆ ಬರಿವೋಳು ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸು, ಬಿ ಚಾನಲ್ ತರ ಕೆಲಸ ಮಾಡು ಆಳು. One, two, three, four. कुछ हो गया, कुछ हो गया, कुछ हो गया, कुछ हो गया. BPL उलाला आधिक्य कंडाला, सन टीवी उंगल चॉइस, कन्नली लवली सीन, सिटी चैनल प्रिया रागालु, बीस उदया टीवी नानेने, बरिवोळु MTV ಸುಬ್ಬಲಕ್ಷ್ಮಿಗೆ ಬರಿವೋಳು CTV ಮಾದೇಗೌಡ್ರಿಗೆ ಬರಿವೋಳು ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸು, ಬಿ ಚಾನಲ್ ತರ ಕೆಲಸ ಮಾಡು ಆಳು. MTV ಸುಬ್ಬಲಕ್ಷ್ಮಿಗೆ ಬರಿವೋಳು CTV ಮಾದೇಗೌಡ್ರಿಗೆ ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸು, ಬಿ ಚಾನಲ್ ತರ ಕೆಲಸ ಮಾಡು ಆಳು. MTV ಸುಬ್ಬಲಕ್ಷ್ಮಿಗೆ ನಿಮ್ದು ಬರೀ ಗೋಳೆ. ಸೊ thank you New York for giving us such a beautiful opportunity. Thank each one, especially Ajit. I know we have gone through a long time discussing what to do, what not to do. So thank you the whole team. I think ellarnu meet agakagilla nanage, but love all the US, all the other Kannada sanghas who have supported, and of course nammalli kannadiಗರು ಇಷ್ಟಿರೋದು ಎಲ್ಲರೂ ನಾವು ಜೊತೆಗಿರಬೇಕು ಯಾವತ್ತು, ಇವತ್ತಂತಲ್ಲ ಯಾವತ್ತು ಜೊತೆಗಿರಬೇಕು. ಸೊ ಇಷ್ಟು ಕಷ್ಟ ಕಾಲದಲ್ಲಿ ಇನ್ನೂ ಜಾಸ್ತಿ ಜೊತೆಗಿರಬೇಕು. ಸೊ ಎಲ್ಲರೂ ಜೊತೆ ಸೇರಿದ್ದೀರಾ. ಸೊ ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು ಸೋ ಮಚ್. ಅಜಿತ್, ಎನಿಥಿಂಗ್ ಟು ಬಿ ಟೋಲ್ಡ್? Yes sir, Guru sir, before you go, it's an awesome event which everybody enjoyed. ಸರ್ ಇದನ್ನ ಹೇಳಕ್ಕಾಗಲ್ಲ ಸರ್, ಒಂದು ಕಲೆನ ನೀವು ಒಂದು ಲೆವೆಲ್ಲೇ ಬೇರೆ ತಂದಿಟ್ಬಿಟ್ಟಿದ್ದೀರಾ. ಐ ಥಿಂಕ್ ನೋ ಬಡಿ ಎಕ್ಸ್ಪೆಕ್ಟೆಡ್ ದ ವೇ ಇಟ್ ಕೇಮ್ ಹಿಯರ್, ಅಂಡ್ ಐ ಥಿಂಕ್ ಮೆಸ್ಮರೈಸ್ಡ್ ಟು ಸ್ಟಾರ್ಟ್ ವಿತ್. ಬರೀ ಒಂದು 2 ವಾರ ಹಿಂದೆ, ನಾವು 3 ವಾರ ಹಿಂದೆ ಮಾತಾಡಿದಾಗ ವಿಲ್ ಸ್ಟಾರ್ಟ್ ಸಮಥಿಂಗ್ ಅಂತ ಹೇಳಿದ್ರಿ. ನೋ, ಐ ಡಿಂಟ್ ಇಮ್ಯಾಜಿನ್ ಲೈಕ್ ದ ವೇ ಇಟ್ ಹ್ಯಾಸ್ ಕೇಮ್ ಟುಗೆದರ್. ಐ ಥಿಂಕ್ ಇಟ್ಸ್ ದ ಬ್ಯಾಂಡ್ ಗುರು ಕಿರಣ್ ದಟ್ ಟಾಕ್ಸ್ ಆಲ್ವೇಸ್. ಸೊ ಐ ಥಿಂಕ್ ನೀವೇನೇ ತಗೊಂಡ್ರು, ಚಿಕ್ಕ ಕೂಟನೇ ಇರ್ಬೋದು. ಆಕ್ಚುಲಿ ಪ್ರೋಗ್ರಾಮ್ ಮುಗಿತಾ ಬಂತು, ಜನಗಳು ಎಲ್ಲ ಕಡೆ ಜಾಸ್ತಿ ಆಗಿದ್ದಾರೆ, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಜಾಸ್ತಿ ಆಗ್ತಾ ಇದ್ದಾರೆ. ಐ ಥಿಂಕ್ ಪ್ರೋಗ್ರಾಮ್ ದೇ ಡೋಂಟ್ ವಾಂಟ್ ಟು ಎಂಡ್ ಇಟ್ ಹಿಯರ್. ಬಟ್ ಒನ್ಸ್ ಅಗೇನ್ ನಮ್ಮ ಕನ್ನಡ ಕೂಟದ ವತಿಯಿಂದ, ನಮ್ಮ ಕನ್ನಡ ಕೂಟದ ಎಲ್ಲ ಸದಸ್ಯರಿಂದ, ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ದಾರೆ. ಹಾಗಾಗಿ ನಾವು ಒನ್ಸ್ ಅಗೇನ್ ಫ್ರಮ್ ಹಾರ್ಟ್ ಫೆಲ್ಟ್ ಧನ್ಯವಾದಗಳು ಸರ್. ನಿಮ್ಮ ಟೀಮ್ ಅಜಯ್ ವಾರಿಯರ್ ಮತ್ತು ಅನುರಾಧ ಭಟ್ ಅವ್ರಿಗೂ ಕೂಡ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸು. ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ನಮಗೆ. I think we should get them also on the stage. Yeah, everybody. Guru sir, ತಿರುಗಿದ್ರೆ ಇದು ಆಕ್ಚುಲಿ ಲೈಟ್ ಹಾಕೋ ತುಂಬ ಇಲ್ಲಿ ಹಿಂದ್ಗಡೆ there is a lot of background work happening. ಸೆಟ್ ಎಲ್ಲಿ ಸರ್? ಯಾವ್ದಾದ್ರು ಸ್ಟೇಡಿಯಂ ಅಲ್ಲಿ ಹೋಗಿ ಮಾಡಿದ್ದೀರಾ? ಎಲ್ಲಿ ಮಾಡಿರೋದು ಸರ್ ಇದು? ಇಲ್ಲ ನೀವು actually this is this is how it is. Totally, there will be a lot of technicians behind working. So it's a huge team working. Kudos to everybody. So that's it. Kudos to everybody. The whole ಒಂದಷ್ಟು ನನ್ನ ಹಿಂದೆ
ವರ್ಕ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿಬಡಿ. ವಿ ಗಾಟ್ ಶುಭಕಾಂತ್ ಸೌಂಡ್, ನಮ್ಮ ಲೋಕೇಶ್ ಆನ್ ದ ಲೈಟಿಂಗ್ಸ್, ಕಿರಣ್ ಆನ್ ದ LED graphics, and Ganesh LED ಅವ್ರು ಮಾಡಿದ್ದು. So there ಲಾಟ್ of course we got Solomon here, the keys and the sampling. So there's a lot of team behind. So I have to thank them on behalf of you guys, because ನಾವು ಮುಂದೆ ಮಾತ್ರ ಇರ್ತೀವಿ, ಹಿಂದ್ಗಡೆ ಒಂದಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಕಾಣೋದು ನಾವು ಅಷ್ಟೇ. ಖಂಡಿತ ಖಂಡಿತ ಸರ್. ಅಲ್ಲ ಸರ್, ಇದು ಒಂದು ಪರ್ಫಾರ್ಮೆನ್ಸು, ಇನ್ನೊಂದು ಟೈಮು ಸರ್. ಟೈಮು ನಾವು ಹೇಳಿದಾಗ ಈ ಟೈಮು ನಿಮಗೆ 5:30, 3:30 ನನ್ನ ಜೊತೆ ರಾತ್ರಿ ಇಡೀ ಮಾತಾಡಿದ್ದೀರಾ. ಅದು ಯಾವಾಗ ಮಲಗಿದ್ರೋ ಗೊತ್ತಿಲ್ಲ, ಅದು ಯಾವಾಗ ಪರ್ಫಾರ್ಮೆನ್ಸ್ ಬರ್ತಿದ್ದೀರೋ ಗೊತ್ತಿಲ್ಲ ಸರ್. ತುಂಬ 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 ಥ್ಯಾಂಕ್ಸು. ನಮ್ಮ ಟೈಮ್ಗೆ ಹೊಂದ್ಕೊಂಡು ನೀವು ಮಾಡಿದಿರಲ್ಲ, ದಟ್ ಈಸ್ ಕಾಲ್ಡ್ ಗುರು ಕಿರಣ್. ಒನ್ಸ್ ಅಗೇನ್ ನೀವು ಹೇಳ್ದಂಗೆ ಅಜಯ್, ನಿಮ್ಗೆ ಏನು ಬೇಕೋ ನಾನು ಹಾಕೊಡ್ತೀನಿ. ಯು ಹ್ಯಾವ್ ಎ ಹ್ಯೂಜ್ ಟೀಮ್, ಐ ನೋ ದ್ಯಾಟ್. ಯು ಹ್ಯಾವ್ ಹ್ಯೂಜ್ ಆರ್ಟಿಸ್ಟ್, you have huge collection of everything. I think whole USA can use something from you every time. So awesome, sure. awesome sir. This was a wonderful performance. So if Ajay Warriors and Anuradha Bhatt idre, ಅವ್ರಿಗೂ ಕೂಡ once again thanks ಅಂತ ಹೇಳ್ತೀವಿ. one sec, just be coming here, no? ಎಲ್ಲ ಬನ್ನಿ, the whole team. ಅನುರಾಧ ಭಟ್ ಮತ್ತೆ ಅಜಯ್ ವಾರಿಯರ್ ಆಕ್ಚುಲಿ ಗ್ರೇಟ್ ಫ್ಯಾನ್ಸು. ರಿಕ್ವೆಸ್ಟ್ಗಳು ಕಳಿಸ್ತಾನೆ ಇದ್ದಾರೆ. ನಾನು ಹೇಳಿದೆ ಟೈಮ್ ಆಗಿದೆ, ಅಜಯ್ ವಾರಿಯರ್ ಆಗಲ್ಲ, ಅನುರಾಧ ಭಟ್ಟಿನ ಆಡಕ್ಕಾಗಲ್ಲ, ಬಿಟ್ಬಿಡಿ ಅಂತ. ಸರ್, ರಾಕ್ ಸ್ಟಾರ್ ಗುರು ಕಿರಣ್ ವಾಸ್ ಏನಪ್ಪ ಚೆರಿ ಆನ್ ಟಾಪ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. You made Kannada Kutta so proud today. It was an awesome event. It's actually Kannadigas who made us, and always Kannadigas will make us. Once again, thank you so much. Whole team. We would like to invite you physically once everything settles down. Ajay Warrior ನಾನು ನ್ಯೂ ಜರ್ಸಿಲಿ ಮೀಟ್ ಆಗಿದ್ದೆ. If you remember, I said one time ಬರಬೇಕು, ನ್ಯೂಯಾರ್ಕ್ ಅಲ್ಲಿ ಮಾಡಬೇಕು ಅಂತ. This is the opportunity. But next time physically you should come. All ಮಜಾ ಬರ್ತಾ. And Guru Kiran sir ಇನ್ನೊಂದು ಟೀಮ್ ಕರ್ಕೊ ಬರ್ಬೇಕು ನಮ್ಮನ್ನ. I should thank him first of all. Like 6 ವರ್ಷದಿಂದ ಯಾಕೋ ನ್ಯೂಯಾರ್ಕ್ ಡೇಟೇ ಸರಿ ಆಗ್ತಾ ಇರಲಿಲ್ಲ. ನಾಗೇಶ್ ಅವರು is been contacting, and finally this happened today. So thanks to you all, and of course Guru Anna, it's possible, made it possible today. ಖಂಡಿತ ಪ್ರತ್ಯಕ್ಷವಾಗಿ ಬರೋಣ once all this is with Guru Kiran. We would like to invite you one more time, a big event. Awesome sir, thanks once again. Thank you. Too early, I think now you have to take some rest. Thanks sir. Thank you. Thank you. So, teachers, hip hip! Hooray! 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 Hooray!